ಕ್ರಿಸ್ತನ ಸ್ತುತಿಸುವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಾಗೆ ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ವಲ್ಪ ಸಮಯ ಎಲ್ಲ ಬಾಯಿಗಳು ಸ್ತೋತ್ರ ಮಾಡಲಿ. ತಂದೆ ಕುಮಾರ ಪವಿತ್ರಾತ್ಮ ದೇವರೇ ನಿಮಗೆ ವಂದನೆ. ತಂದೆ ಕುಮಾರ ಪವಿತ್ರಾತ್ಮ ದೇವರೇ ನಿಮಗೆ ವಂದನೆ. ತಂದೆ ಕುಮಾರ ಪವಿತ್ರಾತ್ಮ ದೇವರೇ ನಿಮಗೆ ವಂದನೆ. ಒಂದು ನಿಮಿಷ ಎಲ್ಲ ಬಾಯಿಗಳಂದಲೂ ಹೇಳಿ, ತಂದೆ ಕುಮಾರ ಪವಿತ್ರಾತ್ಮ ದೇವರೇ, ನಮ್ಮ ಆಲಯಕ್ಕೆ ಸುಸ್ವಾಗತ, ನನ್ನ ಜೀವಿತಕ್ಕೆ ಸುಸ್ವಾಗತ. ನನ್ನ ಜೀವಿತಕ್ಕೆ ಬನ್ನಿ, ನನ್ನ ಆಲಯಕ್ಕೆ ಬನ್ನಿ. ತಂದೆ ಕುಮಾರ ಪವಿತ್ರಾತ್ಮರೇ, ತಂದೆ ಕುಮಾರ ಪವಿತ್ರಾತ್ಮರೇ, ತಂದೆ ಕುಮಾರ ಪವಿತ್ರಾತ್ಮರೇ, ತಂದೆ ಕುಮಾರ ಪವಿತ್ರಾತ್ಮರೇ, ತಂದೆ ಕುಮಾರ ಪವಿತ್ರಾತ್ಮರೇ. ತಪ್ಪಾಳೆ ಹೊಡಿತಾ ತಂದೆ ಕುಮಾರ ಪವಿತ್ರಾತ್ಮ ದೇವರಿಗೆ ಸುಸ್ವಾಗತ ಮಾಡಿಕೊಳ್ಳೋಣ. ಓ ತಂದೆ ಕುಮಾರ ಪವಿತ್ರಾತ್ಮ ದೇವರಿಗೆ ವಂದನೆ 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 ವಂದನೆ. ಓ ವಂದನೆ 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 ವಂದನೆ. ಅಶುದ್ಧಿಯೆಲ್ಲ ಬೂದಿಯಾಗಲಿ, ಅಶುದ್ಧಿಯೆಲ್ಲ ಬೂದಿಯಾಗಲಿ, ಅಶುದ್ಧಿಯೆಲ್ಲ ಬೂದಿಯಾಗಲಿ. ದೇವರ ಅಗ್ನಿ, ದೇವರ ಅಗ್ನಿ, ಪವಿತ್ರಾತ್ಮರ ಅಗ್ನಿ, ಅಭಿಷೇಕದ ಅಗ್ನಿ, ಅಭಿಷೇಕದ ಅಗ್ನಿ, ಅಭಿಷೇಕದ ಅಗ್ನಿ, ಅಭಿಷೇಕದ ಅಗ್ನಿ, ಅಭಿಷೇಕದ ಅಗ್ನಿ, ಅಭಿಷೇಕದ ಅಗ್ನಿ. ದ ಫೈರ್ ಫೈರ್ ಫೈರ್. ರಿಸೀವ್ ರಿಸೀವ್ ರಿಸೀವ್. ಎಲ್ಲ ಅಂಧಕಾರ ಮೊಟ್ಟ ಮಂತ್ರ ಶಕ್ತಿಗಳು ರಬ ಲಬ ರಿಬ. ಓ ಜೀಸಸ್, ಯೇಸು 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 ಯೇಸುವಿನ ನಾಮದಲ್ಲಿ ಅಗ್ನಿ ಆತ್ಮನೆ ಚಲಿಸಪ್ಪ, ಅಗ್ನಿ ಆತ್ಮನೆ ಚಲಿಸಪ್ಪ, ಅಗ್ನಿ ಆತ್ಮನೆ ಚಲಿಸಪ್ಪ. ಬಿರುಗಾಳಿಯ ಅಗ್ನಿಯಾಗಿ ಟೇಕ್ ಕಂಟ್ರೋಲ್, ಟೇಕ್ ಕಂಟ್ರೋಲ್, ಟೇಕ್ ಕಂಪ್ಲೀಟ್ ಕಂಟ್ರೋಲ್. ಕರ್ತನೆ ನಿಮ್ಮ ಕರಗಳಲ್ಲಿ, ನಿಮ್ಮ ಕರಗಳಲ್ಲಿ, ನಿಮ್ಮ ಕರಗಳಲ್ಲಿ, ನಿಮ್ಮ ವಂದನೆ ವಂದನೆ ಪವಿತ್ರಾತ್ಮನೆ, ವಂದನೆ ಸತ್ಯದಾತ್ಮನೆ, ವಂದನೆ ರಾಜಾಧಿರಾಜನೆ, ವಂದನೆ ಕರ್ತನೆ. ಮಹಿಮೆ ನೀಡಿ ಜೀಸಸ್ ಜೀಸಸ್. ಸಮರ್ಪಿಸುತ್ತೇವೆ ಸಮರ್ಪಿಸುತ್ತೇವೆ. ಎದ ಮೇಲೆ ಕೈ ಇಟ್ಟೊಂದು ಮಾತು ಹೇಳಬೇಕು. ದೇವರೇ, ನಾನು ತಿಳಿದು ಮಾಡಿರುವ ಎಲ್ಲ ಪಾಪಗಳು ನನ್ನಿಂದ ಕ್ಷಮಿಸು ಸ್ವಾಮಿ. ನಾನು ತಿಳಿಯದೆ ಮಾಡಿರುವ ಸಕಲ ಅಪರಾಧಗಳು ಕ್ಷಮಿಸು ಕರ್ತನೆ. ವಾಕ್ಯ ಕೇಳುವಂತ ನನ್ನ ಕಿವಿಗಳು, ಅರಿತುಕೊಳ್ಳುವಂತ ನನ್ನ ಹೃದಯಗಳು, ಪಾಲಿಸುವಂತ ನನ್ನ ಮನಸ್ಸು ಸಿದ್ಧಪಡಿಸಿ ಕರ್ತನೆ. ನನ್ನನ್ನು ಶುದ್ಧಿಪಡಿಸಿ ಕರ್ತನೆ. ನಾನು ನಿನಗಾಗಿ ಬದುಕಬೇಕು, ನಿನ್ನ ಆಶೀರ್ವಾದ ಹೊಂದಬೇಕು, ನಿನಗೆ ಮಹಿಮೆ ಕೊಡುವರಾಗಿ ಮಾರ್ಪಡಬೇಕು. ನನ್ನನ್ನೇ ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ಕರ್ತನು ನಮ್ಮ ಮಧ್ಯದಲ್ಲಿದ್ದಾರಾ? ಹಲ್ಲೆಲೂಯಾ. 2-3 ಜನ ನನ್ನ ಹೆಸರು ನಿಮಿತ್ತವಾಗಿ ಎಲ್ಲಿ ಕೂಡಿ ಬರುತ್ತಾರೋ ಅವರ ನಡುವೆ ನಾನಿದ್ದೇನೆಂದ ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ದಿನ ಕೂಡ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ದೇವರು ಒಂದು ದಿವಸ ಕೂಡ ಕೊಟ್ಟಿದ್ದಕ್ಕೆ ಸಂತೋಷವಾಗಿದ್ದೀರಾ?
ಆದರೆ ಬೇಜಾರಾಗಿದ್ದೀರಾ? ಈ ದೇವರು ಒಂದು ದಿವಸ ಕೂಡ ಕೊಟ್ಟವರೇ, ಬೇಡ ಇತ್ತು ಅಂತ ಇಳಿದಿರಾ? ಕೆಲವರು ಮುಗ ನೋಡಿದ್ರೆ ಏನು ಈ ದಿವಸ ದೇವರು ಕೊಟ್ಟವರೇ, ಬೇಡ ಇತ್ತು ಅಂದ. ಅದು ಶನಿವಾರ ಅಂದ ಸೋಮವಾರ ತಕ್ಕ ಸಾಕು, ಭಾನುವಾರ ಬೇಡ ಅಂದಿದೆಯಾ? ಹಾಲೆಲುಯ್ಯ. ಭಾನುವಾರ ಬೇಕಂತಿದ್ರೆ ನಿಮ್ಮ ಮುಖದಲ್ಲೊಂದು ಖುಷಿ ಬರಬೇಕು. ಹಾಲೆಲುಯ್ಯ. ನೀವು ಇಲ್ಲಿ ಯಾರು ಹಾಡುಗಾರನ ನೋಡಬೇಡ, ಸೇವೆಗರನ್ನು ನೋಡಬೇಡ, ವಾಕ್ಯ ಹೇಳುವರನ್ನು ನೋಡಬೇಡ, ಯೇಸು ಸ್ವಾಮಿ ನೋಡಿರಿ. ಹಾಲೆಲುಯ್ಯ. ನಾನು ಅದೇ ಹೇಳಲಿಕ್ಕೆ ಬಂದಿದ್ದು, ಆತನನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶ ಹೊಂದಿತು. ಹಾಲೆಲುಯ್ಯ. ಅವರ ಮುಖವು ಲಜ್ಜೆಯಿಂದ ಕೆಡಲೇ ಇಲ್ಲ. ಹಾಲೆಲುಯ್ಯ. ಈ ವರ್ಷಗಳಿಂದ ಈ ಕರ್ನಾಟಕದಲ್ಲಿ ಕೂಡ ಬಂದು, ಬೆಂಗಳೂರಲ್ಲಿ ಬಂದು 22 ವರ್ಷದಿಂದ ಈ ವಾಕ್ಯ ನನ್ನ ಜೀವನದಲ್ಲಿ 100ಕ್ಕೆಲ್ಲ 200ರಷ್ಟು ಕರೆಕ್ಟ್ ಆಗಿದೆ. ಹಾಲೆಲುಯ್ಯ. ಅನೇಕ ಸಮಯಗಳಲ್ಲಿ ಯಾರನ್ನು ನೋಡಲಿಕ್ಕೆ ಇರಲಿಲ್ಲ, ಇದ್ರೂ ನಾನು ಜಾಸ್ತಿ ಯಾರನ್ನು ನೋಡ್ತಾನೂ ಇರಲಿಲ್ಲ, ಆದರೆ ಜಾಸ್ತಿ ಯಾರನ್ನು ನೋಡಲಿಕ್ಕೆ ಇರಲಿಲ್ಲ. ಆದರೆ ಒಬ್ಬರಿದ್ದರು. ಹಾಲೆಲುಯ್ಯ. ಅವರನ್ನು ನೋಡಿದೆ, ಇದುವರೆಗೂ ಕಾಪಾಡಿದೆ. ಹಾಲೆಲುಯ್ಯ. ಮರಣದಲ್ಲೂ, ಕಷ್ಟದಲ್ಲೂ, ನೋವಿನಲ್ಲೂ, ವೇದನೆಯಲ್ಲೂ, ಯಾರಿಂದಲೂ ಬಿಡಿಸಲಿಕ್ಕಾಗದಂಥ ಪರಿಸ್ಥಿತಿಯಲ್ಲೂ ಈ ಪರಿಶುದ್ಧನಾದ ದೇವರು ಕರ ಹಿಡಿದು ನಡೆಸಿದ್ದಾರೆ. ಹಾಲೆಲುಯ್ಯ. ಆದನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಾಲೆಲುಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯಕ್ಕಾಗಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 14ನೇ ವಾಕ್ಯ. ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಹಲ್ಲೆಲೂಯ್ಯ. ಆಮೆನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮ ಬಳಿಯಲ್ಲಿದ್ದಾರೆ. ದೇವರು ದಿನಗಳಲ್ಲಿ ನಾನು ವಾಕ್ಯ ಹೇಳಲಿಕ್ಕಾಗಿ ನನಗೆ ಒಂದು 3 ವಾರ 4 ವಾರ ಮುಂಚೆ ದೇವರೊಂದು ವಾಕ್ಯ ಕೊಟ್ಟರು. 3-4 ವಾಕ್ಯ ಕೊಟ್ಟರು ಇಲ್ಲಿ ಕನ್ನಡ ಚರ್ಚಿಗೋಸ್ಕರ. ಹಾಲೆಲುಯ್ಯ. ನಾನು ಆವಾಗ ಪ್ರಾರ್ಥನೆ ಮಾಡಿದೆ. ಆಮೇಲೆ ಸರಿ ಅಂದೇಳಿ ಮತ್ತೆ ಚಾನ್ಸ್ ಸಿಕ್ಕಿಲ್ಲ. ಸರಿ, ನಾನೇನು ಕೇಳಿಲ್ಲ, ಹಂಗೆ ನಾನು ಅದು ಬಿಟ್ಟೆ. ಮತ್ತೆ ದೇವರು ಹೋದ ವಾರ ಮತ್ತೆ ವಾಕ್ಯ ಹೇಳಲಿಕ್ಕೆ ಬರುವಾಗ ನಾನು ದೇವರಿಗೆ ಕೇಳಿದೆ, ಹಾಗಾದರೆ ವಾಕ್ಯ ಆಲ್ರೆಡಿ ಸಿಕ್ಕಿದೆಯಲ್ಲ, ಅದನ್ನೇ ಹೇಳೋಣ ಅಂತ ನೆನೆಸ್ಕೊಂಡ್ರೆ ಪ್ರೇಯರ್ ಮಾಡಿದೆ. ಆದರೆ ಆ ಕೊಟ್ಟಿರೋ ವಾಕ್ಯಕ್ಕೂ ಇವಾಗ ಕೊಟ್ಟಿರೋ ವಾಕ್ಯಕ್ಕೂ ಯಾವ ಸಂಬಂಧನೇ ಇಲ್ಲ. ಹಾಲೆಲುಯ್ಯ. ಬೇರೆದಾಗಿ ಕೊಟ್ಟಿದ್ದಾರೆ. ಹಾಲೆಲುಯ್ಯ. ಯಾಕೆಂದರೆ ಪ್ರತಿಯೊಂದು ವಾರದಲ್ಲೂ ದೇವರಿಗೊಂದು ಚಿತ್ತ ಇದೆ. ಹಾಲೆಲುಯ್ಯ. ನಾವು ಒಂದೊಂದು ಕಾರ್ಯಕ್ರಮಗಳಿಗೂ ನಾವೊಂದು ಟೈಮ್ ಟೇಬಲ್ ಹಾಕ್ತೀರಾ ಯಾವ ವಿಷಯಗಳಿಗೂ. ಹಾಗಾದರೆ ಪ್ರಿಯ ದೇವರ ಮಕ್ಕಳಿಗೆ ನಮ್ಮ ಬಗ್ಗೆ ಪರಲೋಕದಲ್ಲಿ ಒಂದು ಟೈಮ್ ಟೇಬಲ್ ಇದೆ ಅಂದೆ. ಹಾಲೆಲುಯ್ಯ. ಮಂಚಿನಲ್ಲಿ ಚರ್ಚ್ ಬಗ್ಗೆ ಒಂದು ಟೈಮ್ ಟೇಬಲ್ ಇದೆ ದೇವರಿಗೆ. ಹಾಲೆಲುಯ್ಯ. ನಾವು ತಿಳ್ಕೊಳ್ಬೋದು, ಹಂಗಾಯ್ತು ಹಿಂಗಾಯ್ತು ಅದಾಯ್ತು ಇದಾಯ್ತು, ಆದರೆ ದೇವರೊಂದು ಟೈಮ್ ಟೇಬಲ್ ಇಟ್ಟಿದ್ದಾರೆ. ಹಾಲೆಲುಯ್ಯ. ಇವತ್ತು ಇದೇ ಟೈಮ್ ಟೇಬಲಲ್ಲಿ ಕೊಟ್ಟಿರೋ ವಾಕ್ಯ, ಕರ್ತನಾದ ಯೇಸು ಸ್ವಾಮಿ ನಮಗೋಸ್ಕರ ಅರಣ್ಯದಲ್ಲಿ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆ ಅಡವಿಯಲ್ಲಿ ಸರ್ಪದ ಒಂದು ರೂಪವನ್ನು ಇಟ್ಟಿದ್ದರು. ಅದೇ ಪ್ರಕಾರ ಕರ್ತನು ಸಹಿತ ಎತ್ತರದಲ್ಲಿಡಲ್ಪಡಬೇಕು ಎಂದು ಯೇಸು ಸ್ವಾಮಿ ಹೇಳಿದ ಮಾತಿದು. ಹಾಲೆಲುಯ್ಯ. ಈ ವಾಕ್ಯ ದೇವರ ಕರಗಳಲ್ಲಿ ಸಮರ್ಪಿಸಿ ಒಂದು ನಿಮಿಷ ಕೂಡ ಪ್ರಾರ್ಥಿಸೋಣ. ಕರ್ತನ ದೇವರೇ, ವಾಕ್ಯ ನಿಮ್ಮದು, ವಾಕ್ಯವೇ ಜೀವ, ವಾಕ್ಯಕ್ಕೆ ಜೀವ, ವಾಕ್ಯವೇ ಯೇಸು. ಕರ್ತನೇ, ನೀವು ಈ ಆಲಯದಲ್ಲಿ ಬಂದು ಆವತ್ತು ನೀವು ಯಾವ ರೀತಿಯಲ್ಲಿ ಹೇಳಿಕೊಟ್ಟಿದ್ದೀರೋ ಅದರೊಳಗೆ ಏನೇನು ಅರ್ಥ ಮಕ್ಕಳು ಮಾಡಬೇಕಾಗಿದೆಯೋ ಅದು ದಯವಿಟ್ಟು ಈ ಆಲಯದಲ್ಲೂ ಬಂದು ಕರ್ತನೇ ನೀವು ಮಾತಾಡು. ದೇವರೇ, ಮನುಷ್ಯರ ಮಾತು ಕೇಳುವವರೆಲ್ಲ ಸುಸ್ತಾಗ್ತಾರೆ, ಅವರಿಗೆ ನಿದ್ರೆ ಬರುತ್ತೆ. ಆದರೆ ಪರಿಶುದ್ಧನೇ,
ನಿಮ್ಮ ಮಾತು ಕೇಳಿದವರ ಮುಖಲೆಜ್ಜಿಯಿಂದ ಕೆಡುವುದೂ ಇಲ್ಲ, ಅವರಿಗೆ ಸುಸ್ತಾಗೋದು ಇಲ್ಲ. ಅವರು 3 ದಿವಸ ಆದರೂ ಹಸಿವೇನೋ ಗೊತ್ತಾಗಲ್ಲ, ನೀರಡಿಕೆನೋ ಗೊತ್ತಾಗೋದಿಲ್ಲಲ್ಲ. ಕರ್ತನೇ, ಈ ರೊಟ್ಟಿಯನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ನೀವು ಪರಲೋಕದಲ್ಲಿ ತೆರೆದು ಇದನ್ನು ಸ್ತೋತ್ರ ಮಾಡಿ ಮುರಿದು ನಿನ್ನ ಮಕ್ಕಳು ತಿಂದು ತೃಪ್ತಿಯಾಗಿ ಕರ್ತನೇ ಅದು ಜೀವನದಕ್ಕೆ ಉಳಿಸಿಕೊಳ್ಳುವ ಹಾಗೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ನೀವು ಮಾತಾಡಿ ಕೇಳುವವರೆಗೂ ಹೇಳುವವರೆಗೂ ಒಂದೇ ರೀತಿಯಾದ ವಾಕ್ಯಗಳನ್ನು ಕೊಟ್ಟು ನಿನ್ನ ಪರಲೋಕದ ಮನ್ನದಿಂದ ಅನುಗ್ರಹಿಸು. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ವಾಕ್ಯದಲ್ಲಿ ಓದಿದ ಪ್ರಕಾರ ಕರ್ತನಾದ ಯೇಸು ಯೋಹಾನ ಸುವಾರ್ತೆಯಲ್ಲಿ 1ನೇ ಅಧ್ಯಾಯದಿಂದ ನಾವು ಓದುವಾಗ ಆ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ಹಲ್ಲೆಲೂಯ. 2ನೇ ಅಧ್ಯಾಯ ಯೋಹಾನ ಸುವಾರ್ತೆ 2ನೇ ಅಧ್ಯಾಯ ಓದಿದರೆ ನಮಗೆ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಯೇಸು ಸ್ವಾಮಿ ಮೊದಲಾಗಿ ಮಾಡಿದ ಅದ್ಭುತ ಏನದು? ಅದೇ ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿದೆ. ಯೇಸು ಸ್ವಾಮಿ ಮೊದಲನೇದಾಗಿ ಮಾಡಿರೋ ಅದ್ಭುತ, ಅದು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿತು. ಆಮೇಲೆ ಈಗ 3ನೇ ಅಧ್ಯಾಯದಲ್ಲಿ ಬರುವಾಗ ಯೆಹೂದ್ಯರ ಹಿರೀ ಸಭೆಯವನಾದ ನಿಕೋದೇಮನು ಒಬ್ಬ ಮನುಷ್ಯನು ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಬರುವಾಗ ಆತನು ಬಂದು ಯೇಸು ಸ್ವಾಮಿಗೊಂದು ಪ್ರಶ್ನೆ ಆಗ್ತಾನೆ, ನೀನು ಮಾಡಿದಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು. ಹಲ್ಲೆಲೂಯ. ದೇವರ ಮಾತು ಹೇಳ್ತಾ ಇದ್ದಾರೆ, ನೀನು ಮಾಡುವ ಈ ಮಹತ್ ಕಾರ್ಯಗಳು, ಒಬ್ಬರ ಬಂದು ಹೇಳ್ತಾ ಇದ್ದಾರೆ, ನಿಕೋದೇಮನು ಬಂದು ಹೇಳ್ತಾ ಇದ್ದಾರೆ, ನೀನು ಮಾಡೋ ಈ ಮಹತ್ ಕಾರ್ಯ ದೇವರ ಸಹಾಯ ಇಲ್ಲದ ಒಬ್ರಿಗೂ ಮಾಡಲಿಕ್ಕಾಗೋದಿಲ್ಲ. ಆವಾಗ ಯೇಸು ಸ್ವಾಮಿಗೆ ಬಂದು ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀ ಮಾಡೋ ಮಹತ್ ಕಾರ್ಯ ಯಾರಿಗೂ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಅದಕ್ಕೆ ಅರ್ಥ? ಒಳ್ಳೆ ಮಾತಲ್ವಾ? ಹೌದೌದು, ನಾನು ಮಾತ್ರ ಈ ಥರ ಮಾಡೋದಂದು ಹೇಳ್ಬೇಕು ತಾನೆ. ಹಲ್ಲೆಲೂಯ. ಯಥಾರ್ಥವಾದ ದೇವ ಸೇವಕರನ್ನು ಯಾರು ಏನೇ ಹೇಳಿದ್ರು ಮೇಲಕ್ಕೆ ಹೋಗಲ್ಲ. ಹಲ್ಲೆಲೂಯ. ಕರ್ತನಾದ ಯೇಸು ಸ್ವಾಮಿ ಹೋಗಿ ಒಂದು ಸ್ವಲ್ಪ ಎತ್ತಿ ಕೊಡ್ತಾ ಇದ್ದಾರೆ, ಯಾವುದು ಸ್ವಾಮಿ ನೀನು ಮಾಡೋದು, ನೀ ದೇವಕುಮಾರದ್ರಲ್ಲ, ಇದೆಲ್ಲ ಆಗಲ್ಲ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಜವಾಗಿ ನಾನು ನಿನಗೆ ಹೇಳುತ್ತೇನೆ, ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೆ ಹೋದರೆ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಹಲ್ಲೆಲೂಯ. ನೋಡಿ, ಯೇಸು ಸ್ವಾಮಿ ಹತ್ರ ಯಾರು ಬಂದರೂ ಕರ್ತನ ಗುರಿ ಏನಿತ್ತು? ಯೇಸು ಸ್ವಾಮಿಗೆ ಏನು ಗುರಿ ಇತ್ತು ಅವ್ರ ಬಗ್ಗೆ? ಹಲ್ಲೆಲೂಯ. ಅವರು ಏನು ಕೇಳಲಿಕ್ಕೆ ಬಂದರು? ನೀನು ಮಾಡಿದ ಅಲ್ಪದೆಲ್ಲ ಸೂಪರ್ ಏಸಪ್ಪ ಅಂತ ಹೇಳುವಾಗ ಏಸಪ್ಪ ಹೇಳ್ತಾರೆ, ನೀನು ಹೇಳೋದೆಲ್ಲ ಸರಿ ಎಂದು ಕೂಡ ಹೇಳಿಲ್ಲ, ಆದರೆ ನಾನು ನಿನಗೊಂದು ಮಾತು ಹೇಳ್ತೀನಿ, ನಿಜವಾಗಿ ಹೇಳುತ್ತೇನೆ, ನೀರಿನಿಂದಲೂ ಆತ್ಮದಿಂದಲೂ ನೀನು ಹುಟ್ಟದೆ ಹೋದರೆ ಪರಲೋಕ ರಾಜ್ಯಕ್ಕೆ ಸೇರಲ್ಲ. ಹಲ್ಲೆಲೂಯ. ಹಾಗಾದರೆ ಯೇಸು ಸ್ವಾಮಿ ಹೇಳಿದ ಮಾತಕ್ಕೆಲ್ಲ ಕೊನೆಯ ಮಾತೇನೆಂದರೆ ಪರಲೋಕ ರಾಜ್ಯ. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ಪರಲೋಕ ರಾಜ್ಯ ಬಗ್ಗೆ ಹೇಳುವ ಯೇಸು ಸ್ವಾಮಿ ಹಾಗೆ ಹೇಳಿ ಬರ್ತಾ ಲಾಸ್ಟ್ 14ನೇ ವಾಕ್ಯದಲ್ಲಿ ಹೇಳಿದ ಮಾತೇ ನಾವೀಗ ಓದಿ ಕೇಳಿದು. ಏನಂದ್ರೆ, ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರಿಗೋಸ್ಕರವಾಗಿ ಎತ್ತರದಲ್ಲಿಡಲ್ಪಡಬೇಕಾಗುತ್ತದೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ನಾವು ಆ ವಾಕ್ಯ ನೋಡೋಣ. ಯಾಕೆ ಯೇಸು ಸ್ವಾಮಿಯನ್ನು ಇಟ್ಟದ ಹಾಗೆ ಅರಣ್ಯದಲ್ಲಿ ತಾಮ್ರದ ಸರ್ಪವನ್ನು ಇಟ್ಟಿದೆ ಎಂದ ವಾಕ್ಯ ಅರಣ್ಯಕಾಂಡ ಪುಸ್ತಕದಲ್ಲಿ 21ನೇ ಅಧ್ಯಾಯ 5ರಿಂದ 9 ತನಕ ಓದುವಾಗ ನಮಗೆ ಗೊತ್ತಾಗುತ್ತದೆ. ಅರಣ್ಯಕಾಂಡ ನಂಬರ್ಸ್ 21, ಅರಣ್ಯಕಾಂಡ 21 5ರಿಂದ 9 ತನಕಿರೋ ವಾಕ್ಯಗಳಲ್ಲಿ ಯಾಕೆ ಯೇಸು ಸ್ವಾಮಿ ತಾಮ್ರದ ಸರ್ಪಕ್ಕೆ ಯೇಸು ಸ್ವಾಮಿಯನ್ನೇ ಒಂದು ಸದೃಶ್ಯವಾಗಿ ಹೇಳ್ತಾರೆ ಎಂಬುದು ಅರ್ಥ ನಮಗೆ ಗೊತ್ತಾಗುತ್ತದೆ. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳುಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು.
ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಅವು ಜನರನ್ನು ಕಚ್ಚಿದ್ದರಿಂದ ಬಹುಜನ ಸತ್ತು ಹೋದರು. ಹಲ್ಲೆಲೂಯ. ಆ ಕಡೆ ಇದೆ, ಇನ್ನು ಓದಬೇಕು ಅದು. ಆವಾಗ ದೇವರು ಹೇಳಿದ ಒಂದು ಪ್ರತಿವಿಧಿ ಅಂದರೆ ಒಂದು ಔಷಧಿಯಾಗಿದೆ. ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಎತ್ತರದಲ್ಲಿಡು, ಅದು ನೋಡುವನೆಲ್ಲರೂ ಕೂಡ ಸೌಖ್ಯವಾಗುತ್ತೆ ಎಂಬುದಾಗಿ. ಹಲ್ಲೆಲೂಯ. ಅರ್ಥ ಆಯ್ತಾ? ಅರಣ್ಯದಲ್ಲಿರುವ ಜನರಿಗೆ ಸರ್ಪ ಏನದು ಉರಿಮಂಡಲಿ, ನಿಮ್ಗೆ ಗೊತ್ತಾ ಉರಿಮಂಡಲಿ ಅಂದರೆ? ಹಾವು. ಆ ಹಾವುಗಳು ಬಂದು ಕಚ್ಚುತ್ತಾ ಇದೆ. ಕಚ್ಚುವಾಗ ಜನರು ಓಡಾಡ್ತಾ ಇರುವಾಗ ಮೋಶೆ ಪ್ರಾರ್ಥಿಸ್ತಾರೆ, ದೇವರೇ ಏನು ಮಾಡಲಿ? ದೇವರು ಹೇಳ್ತಾರೆ, ನೀನೊಂದು ಸರ್ಪದ ರೂಪವನ್ನು ಮಾಡಿ ಎತ್ತರದಲ್ಲಿಡು. ಯಾರಾದರೂ ಈ ಹಾವಿನಿಂದ ಕಚ್ಚಿಸಲ್ಪಟ್ಟರೆ ಅವನು ಈ ಸರ್ಪದ ರೂಪವನ್ನು ನೋಡಲಿ, ಅವನಿಗೆ ಸೌಖ್ಯವಾಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಇದೊಂದು ಮಾದರಿಯಾಗಿ ಯೇಸು ಸ್ವಾಮಿ ಕೊಟ್ಟರು, ಆದರೆ ಇದು ಅನೇಕರು ಏನೋ ಆಗಿ ಮಾಡಿದ್ದಾರೆ. ಹಲ್ಲೆಲೂಯ. ಹೋಗಲಿ ಬಿಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇದರಲ್ಲಿ ಹೇಳುವ ಒಂದು ಮಾತಿದೆ. ಅಲ್ಲಿ ಈ ಉರಿಮಂಡಲಿ ಬಂದು ಕಚ್ಚಲಿಕ್ಕೆ ಏನು ಕಾರಣ? 5ನೇ ವಾಕ್ಯದಲ್ಲಿದೆ, ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತನಾಡುತ್ತಾ ನೀವು ನಮ್ಮನ್ನು ಅನಿದಾನ ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದೀರೋ. ಹಲ್ಲೆಲೂಯ. ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದೀರೋ ಅಂತ ಕೇಳ್ತಾ ಇದ್ದಾರೆ. ಇದ್ದೀರಾ ಇಲ್ಲಿ? ಹಲ್ಲೆಲೂಯ. ಹಾಗಾದ್ರೆ ದೇವರ ಹೆಸರಲ್ಲಿ ಹೇಳಿದಾರ? ನೀವು ಓದಿದ್ದೀರಾ? ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಐಗುಪ್ತ ದೇಶ ಅಲ್ಲ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರೋ. ಹಲ್ಲೆಲೂಯ. ನೀವು ಐಗುಪ್ತ ದೇಶದಿಂದ ಕರ್ಕೊಂಡ್ ಬಂದಿದ್ದೀರಾ, ಒಳ್ಳೆ ಮಾತೆಲ್ಲ ಹೇಳ್ಕೊಂಡು ನನ್ನನ್ನು ಕೊಲ್ಲಬೇಕಂತ ಕರ್ಕೊಂಡ್ ಬಂದಿದ್ದೀರಾ. ಇದರಲ್ಲಿ ದೇವರ ಹೆಸರು ನೋಡಿದ್ರ? ನೀವು ಅಂತ ಹೇಳಿದ್ರೆ ಮೋಶೆ. ನೀವು ಯಾರಾದರೂ ಕೇಳಿದ್ರೆ ದೇವರನ್ನು ಬೈಯೋದು ಕೇಳಿದಿರ? ಸೇವಕರನ್ನು ಬೈದು ಕೇಳಿದ್ರೆ ದೇವರನ್ನು ಬೈಯೋದು ಕೇಳಿಸಿಕೊಂಡಿದ್ದೀರಾ? ಜಾಸ್ತಿ ಚರ್ಚು ಬಿಟ್ಟು ದೂರ ಹೋಗುವವರು ದೇವರನ್ನು ಬೈಕೊಳ್ತಾರೆ ಅಲ್ವಾ? ಅದುವರೆಗೂ ದೇವರು ವಿರುದ್ಧವಾಗಿ ನಿಲ್ಲುವರು ಮಾತ್ರ. ಅಲ್ಲದವರು ಯಾರು ದೇವರನ್ನು ಬೈಯೋದು ಕೇಳಿಸ್ಕೊಂಡ್ರು? ಜಾಸ್ತಿ ಯಾರು ದೇವರನ್ನು ಬೈಯೋದು ಕೇಳಿಸ್ಕೊಂಡಿರ? ನೀವಂದು ಹೇಳಿದ್ರೆ ದೇವರನ್ನ ಹೇಳೋದಾ? ಅಲ್ಲ. ಈಗ ಇಲ್ಲಿ ಏನಾದರೂ ಒಂದು ಬಂದರೆ ನೀವು ಅಂತ ಹೇಳಿದ್ರೆ ಯಾರಿಗೆ ಹೇಳ್ತಾರೆ? ದೇವರಿಗೂ ಪಾಸ್ಟ್ಗೂ ಸೇರಿಸಿ. ಓ, ಭಯಂಕರ ಭಕ್ತರು ನೀವು. ಕೇಳಿಸಿಕೊಳ್ಳಿ. ಇವತ್ತು ಬೆಳಿಗ್ಗೆನೆ ಪ್ರಾರ್ಥನೆ ಮಾಡುವಾಗ ದೇವರಾತ್ಮ ನನ್ನ ಜೊತೆಯಲ್ಲಿ ಮಾತಾಡಿದೆ. ದೇವರ ಇವತ್ತು ವಾಕ್ಯ ಕೇಳುವ ಅಲಗ ನಟ್ಟಂದರೆ ಆಗಬೇಕಂದ್ರೆ ದೇವರಾತ್ಮ ಹೇಳ್ತಾ ಇದ್ದೆ, ಈ ವಾಕ್ಯ ಹೇಳೋದು ಹೇಳ್ತಾ ಇದ್ರು ನನಗೆ. ಆವಾಗ ನೀವು ಎಂದು ಹೇಳಿದೆ, ಅಲ್ಲಿ ನನ್ನನ್ನು ಯಾರು ಹೇಳಿಲ್ಲ, ಆದರೆ ನಾನು ಮೋಶೆಯೊಳಗಡೆ ಇದ್ದ ಕಾರಣ ಅದು ನನಗೂ ಉರಿಯುಂಟಾಯಿತು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ನಾನು ಹೇಳಲಿಕ್ಕೆ ಬಂದ ವಿಷಯ ಅದಲ್ಲ. ಈ ಮಾತು ದೇವರು ಸ್ಪೆಷಲ್ ಆಗಿ ನಿಮಗೆ ಹೇಳಲಿಕ್ಕೆ ಹೇಳಿದ್ದೀನಿ. ಹಲ್ಲೆಲೂಯ. ಮೋಶೆಗೂ ದೇವರಿಗೂ ವಿರುದ್ಧವಾಗಿ ಮಾತಾಡಿದೆ ಅಂದರೆ ಜನ ಮಾತಾಡುವಾಗ ದೇವರು ಸರಿಯಿಲ್ಲ, ಮೋಶೆ ಸರಿಯಿಲ್ಲ ಅಂತ ಯಾವತ್ತೂ ಹೇಳಲ್ಲ. ಜನ ಹೇಳುವಾಗ ಮೋಶೆ ಸರಿಯಿಲ್ಲ ಅಂದ್ರೆ ಸಾಧಾರಣವಾಗಿ ಯಾರು ಹೇಳಲ್ಲ. ಈ ಮೋಶೆ ಸರಿಯಿಲ್ಲ, ಈ ಪಾಸ್ಟ್ ಸರಿಯಿಲ್ಲ, ಇವರು ಸರಿಯಲ್ಲ ಅಷ್ಟೇ. ಆದರೆ ದೇವರು ಸರಿಯಿಲ್ಲ ಅಂತ ಯಾರು ಹೇಳೋದು ನಾನು ಜಾಸ್ತಿ ಕೇಳಿಸ್ಕೊಂಡಿಲ್ಲ. ನೀವೇನು ಕೇಳಿಸ್ಕೊಂಡು ಗೊತ್ತಿಲ್ಲ. ಆದರೆ ನನ್ನೊಳಗಡೆ ಬರೋದು ಮೋಶೆ ಸರಿಯಿಲ್ಲ ಅಂತ ಹೇಳುವಾಗ ದೇವರು ಪರಲೋಕದಿಂದ ಕೇಳಿಕೊಂಡು, ಓ ನನ್ನನ್ನು ಕರ್ಕೊಂಬಂದಿರೋ ನೀವು ಅಂತ ಹೇಳಿದ್ರೆ ಮೋಶೆ ದೇವರಿದ್ದಾರೆ ಅಂತ ಗೊತ್ತು, ಆದರೆ ಮೋಶೆಗೆ ಬೈತಾ ಇರೋದು. ದೇವರು ನಿಜವಾಗ್ಲಿದ್ದಾರೆ ಅಂತ ಅವರು ಭಯಪಟ್ಟು ನಡುಗ್ತಾ ಇದ್ರಲ್ಲ, ಮಾತಾಡ್ತಾ ಇರಲಿಲ್ಲ. ಅವ್ರು ಹೇಳ್ತಾರೆ, ನೀವು ಕರ್ಕೊಂಬಂದು ಈ ಮರಳುಗಾಡಿನಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಮಗೆ ಏನಿಲ್ಲ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ, ಮತ್ತೆ ನಿಸ್ಸಾರವಾದ ಆಹಾರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ.
ಈ ಸಮಯದಲ್ಲಿ ನೀರು ಇಲ್ಲ, ಊಟ ಇಲ್ಲ, ನಿಸಾರವಾದ ಆಹಾರ ಕೊಟ್ಟು ಸಾಯಿಸಕ್ಕೆ ಕರ್ಕೊಂಬಂದಿದ್ದೀಯ ಅಂದ ಮೋಶೆಗೆ ಬೈತಾ ಇರುವ ಜನರಿಗೆ ಒಂದು ನಿಮಿಷ ಕೇಳಬೇಕು. ಆಯ್ತಪ್ಪ, ನೀವು ಇಲ್ಲಿ ನಿಲ್ಲು, ಒಂದು ನಿಮಿಷ ನಿಮ್ಮ ಹಿಸ್ಟ್ರಿ ನೋಡ್ಕೊಂಬರೋಣ ಅಂದ. ಹಲ್ಲೆಲೂಯಾ. ನೀವು ಎಲ್ಲಿಂದ ಬಂದೆ ಅಂತ ಸ್ವಲ್ಪ ನೋಡ್ಕೊಂಬರ್ಬೇಕಲ್ಲ. ಯಾಕಂದ್ರೆ ನೀವು ರಾಜನ ಅರಮನೆಯಲ್ಲಿ ಒಳ್ಳೆ ದಾನಿಯಲ್ನ ಥರ ಫುಡ್ಡೆಲ್ಲ ತಿಂದುಕೊಂಡು ಕೊಬ್ಬು ತುಂಬಿ ಆನೆ ಥರ ನೀವು ಬದುಕಿದೆ. ಇವಾಗ ನೀನು ಪೂರ್ತಿ ಒಂಡೆ ಥರ ಸಣ್ಣ ಆಗಿಬಿಟ್ಟಿದೀಯಾ. ಹಲ್ಲೆಲೂಯಾ. ಅದರಲ್ಲಿ ಫೋಟೋ ಇತ್ತು. ಇಸ್ರಾಯೇಲ್ ಜನರದ ರೂಪ ಹೇಗಿತ್ತಂದೆ ಬರೀ ಕಟ್ಟಿ ಥರ ಇತ್ತು. ಯಾಕಂದ್ರೆ ಬೆಳಿಗ್ಗೆಯಿಂದ ಸಂಜೆ ಕಂಡ ಬೆನ್ನು ಮುರಿಯತ್ತರ ಅವರಿಗೆ ಕೆಲಸ ಕೊಡುವರು. ರಾತ್ರಿಯಲ್ಲಿ ಊಟ ಬೇಕಾದ್ರೆ ಅಲ್ಪ ಸ್ವಲ್ಪ, ಹಸುಗೆ ಎಷ್ಟು ಮೇವಾಗ್ತೀರಾ, ಪ್ರೀತಿರು ಹಸು ಆದ್ರೆ ಸ್ವಲ್ಪ ಜಾಸ್ತಿ ತಿನ್ನಿಸ್ತೀರಾ, ಇನ್ನು ಏನೋ ಬೇಕಾಬಿಟ್ಟು ಇಟ್ಟಿದ್ರೆ ಅದಕ್ಕೆ ಕೊಟ್ರೆ ಕೊಟ್ಟು, ಇಲ್ಲದ್ರೆ ಇಲ್ಲ. ನಿಮ್ಮ ದುಡ್ಡು ಕೇಳಂಗಿಲ್ಲ, ಕಾಸಿಲ್ಲ, ದುಡ್ಡಿಲ್ಲ, ಪೇಮೆಂಟ್ ಇಲ್ಲ, ಸ್ಯಾಲ್ರಿ ಇಲ್ಲ, ಸ್ಯಾಲ್ರಿ ಬಿಡು, ಊಟನೂ ಇಲ್ಲ. ಆದ್ರೆ ಕೆಲಸ ಮಾಡಿದ್ರಲ್ಲಿ ಕಡಿಮೆಯಾಗಿ ಕಾಣಿಸಿದ್ರೆ ಸರಿಯಾಗಿ ಹೊಡಿತಾ ಇದ್ರು. ಈಗ ಹೇಳ್ತಾರೆ, ನೀವು ನನ್ನನ್ನು ಈ ಮರಳುಗಾಡಿನಲ್ಲಿ ಸಾಯಿಸಲಿಕ್ಕಾಗಿ ಕರ್ಕೊಂಬಂದಿದ್ದೀರೋ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಪರಿಸ್ಥಿತಿಗಳು ಮರೆತು ಯಾವತ್ತೂ ಮಾತಾಡಬಾರದು. ಈಗ ನಾನು ತಿಳ್ಕೊಂಡೆ, ಬ್ರದರ್ ಹೇಳುವಾಗ, ಹೌದು ನಾನು ಹೇಳಲಿಕ್ಕಿರೋದೆಲ್ಲ ಇವರು ಫಸ್ಟೇ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಹೇಳಿದ್ದು ಪರಲೋಕದಲ್ಲಿ ಟೈಮ್ ಟೇಬಲ್ ಬರೆದಿಟ್ಟಿರ್ತಾರೆ. ಹಲ್ಲೆಲೂಯಾ. ಈ ದಿವಸ ಇದೇ ಹೇಳಬೇಕು. ಒಂದು 3 ವಾರ ಮುಂಚೆ ಕೊಟ್ಟ ಮೆಸೇಜ್ ಬೇರೆ ಇತ್ತು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಕರೆದುಕೊಂಡು ಬಂದ ದಾರಿಗಳನ್ನು ಯಾವತ್ತೂ ಮರೆಯದಂತೆ ನೆನಪಲ್ಲಿ ಇಟ್ಟುಕೊಳ್ಳಿರಿ. ಈವಾಗ ಬಂದಿರುವ ಕಷ್ಟ ನೆನೆಸಿಕೊಂಡು ಅವರಿಗೆ ಯಾಕೆ ಮಾತಾಡಿದಂದ್ರೆ 4ನೇ ವಾಕ್ಯ ಒಂದು ಓದಿ. ಇಸ್ರಾಯೇಲ್ಯರು ಹೋರ್ ಬೆಟ್ಟದಿಂದ ಹೊರಟು ಎದೋಮ್ಯರ ದೇಶವನ್ನು ಸುತ್ತಿಕೊಂಡು ಹೋಗುವುದಕ್ಕೆ ಕೆಂಪು ಸಮುದ್ರದ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿರಲು ಇಲ್ಲಿದೆ ಅವರಿಗೆ ಏನ್ ಕಷ್ಟ ಆಯ್ತು? ಮಾರ್ಗಾಯಾಸದಿಂದ ಅವರಿಗೆ ಬೇಸರವಾಯಿತು. ಹಲ್ಲೆಲೂಯಾ. ಅವರು ಸುತ್ತಿಕೊಂಡು ಬರುವಾಗ ಮಾರ್ಗದಲ್ಲಿ ನಡೆದು ಸ್ವಲ್ಪ ಆಯಾಸ ಆಯಿತು, ಸುಸ್ತಾಯಿತು. ಕಾರ್ಯ ನಿಜನೇ, ಸರಿನೇ ಎಳೆದು. ಆದರೆ ಸುಸ್ತಾಗುವಾಗ ಒಂದು ನಿಮಿಷ ಏನ್ ತಿಳ್ಕೋಬೇಕು? ಐಗುಪ್ತದಲ್ಲಿ ನನಗೆ ನೆಟ್ಟಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಯಾಕಂದ್ರೆ ನೆಟ್ಟ ನಿಂದ್ರೆ ಟೈಮ್ ಹೋಗುತ್ತಲ್ಲ, ಬೆನ್ನಿಗೆ ಬೀಳುತ್ತೆ. ನೀವು ನೋಡಿದ್ರೆ ಎತ್ತನ್ನು ಕೆಲಸ ಮಾಡಿಸೋದು, ಈ ನೇಗಲು ಉಳ್ತದಲ್ಲ, ಅದು ಸೂಪರಾಗಿ ಉಳುತ್ತಾ ಇರ್ತದೆ, ಆದ್ರೂ ಅದಕ್ಕೆ ಏಟು ತಪ್ಪುತ್ತದ. ನೋಡಿದ್ರ, ಅಯ್ಯೋ ಪಾಪ ಚೆನ್ನಾಗಿ ಉಳ್ತಾ ಇದ್ದೀರಾ, ಸರಿಯಾಗಿ ಉಳಿದ್ಬಿಟ್ಟು ನೇವುತ್ತಾರ, ಏನ್ ಮಾಡ್ತಾರೆ? ಸರಿಯಾಗಿ ಹೊಡಿತಾ ಇರ್ತಾರೆ. ನಾನು ಎಷ್ಟೋ ನೋಡಿದ್ದೀನಿ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ರು ಕೂಡ ಇನ್ನೂ ಸ್ವಲ್ಪ ಹುಷಾರಾಗಿ ಮಾಡಿಬಿಟ್ಟು ಹೊಡಿತಾ ಇರ್ತಾರೆ. ಇಂದಾಗದಿ ಇಸ್ರಾಯೇಲ್ ಮಕ್ಕಳಿಗೆ ಇದ್ದಿದ್ದು. ಚೆನ್ನಾಗಿ ಮಾಡುವಾಗಲೂ ಬೆನ್ನು ನೆಟ್ಟಗೆ ಮಾಡಕ್ಕೆ ನಿಲ್ಲಕ್ಕೆ ಬಿಡಲ್ಲ. ಯಾಕಂದ್ರೆ ಈ ಇಟ್ಟಿಗೆಲ್ಲ ಫ್ರೀಯಾಗಿ ಮಾಡೋದು. 1 ರೂಪಾಯಿ ಯಾರಿಗೂ ಕೊಡಬೇಡ. ಇವರಿಗೆ ಊಟನೂ ಇಲ್ಲ. 6 ಲಕ್ಷ ಜನರು ಮಾಡುವ ಕೆಲಸದಿಂದ ಎಷ್ಟು ಸಂಪಾದನೆ ಮಾಡಿಕೊಂಡ್ರು ಐಗುಪ್ತ ದೇಶದ ಜನರು. ಹಲ್ಲೆಲೂಯಾ. 1 ರೂಪಾಯಿ ಅನುಕೂಲ ಇಲ್ಲದೆ ಮೂಳೆ ಮುರಿಯುವಷ್ಟು, ಎಲುಬು ಮುರಿಯುವಷ್ಟು ಕೆಲಸ ಮಾಡಿಕೊಂಡಿರುವವರಿಗೆ ಊಟ ತಿನ್ನಕ್ಕೆ ಟೈಮ್ ಕೊಡ್ತಾ ಇರಲಿಲ್ಲ. ಒಂದು ಹೆಂಡತಿ ಮಕ್ಕಳು ಯಾರು ಇಲ್ಲ ಅವರಿಗೆ. ಅಂದರೆ ಏನಕ್ಕೂ ಮಾತಾಡೋಕೂಡ ಸಮಯ ಇಲ್ಲ, ಕೆಲಸ ಅಂದ ಮಕ್ಕಳು ಹೇಳ್ತಾ ಇದ್ದಾರೆ. ವಿಮೋಚನಕಾಂಡ 1ನೇ ಅಧ್ಯಾಯದಲ್ಲಿ ಓದಬೇಡ, 1ನೇ ಅಧ್ಯಾಯ 14ನೇ ವಾಕ್ಯವರೆಗೂ ಓದಿದರೆ ಗೊತ್ತಾಗುತ್ತೆ ಇಸ್ರಾಯೇಲ್ ಮಕ್ಕಳು ಎಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಇದ್ರು ಎಂಬುದಾಗಿ. ಅವರು ತುಂಬ ಕೆಲಸ ಮಾಡ್ತಾರೆ. ವಿಮೋಚನೆ 1ನೇ ಅಧ್ಯಾಯದಲ್ಲಿದೆ. 14ನೇ ವಾಕ್ಯದಲ್ಲಿ ಅವರು ತುಂಬ ಕಷ್ಟದಲ್ಲಿ, ಇಕ್ಕಟ್ಟಲ್ಲಿ ನರಳಾಡುತ್ತಾ ಇರುವ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಜನರ ಮೊರೆ ನಾನು ಕೇಳಿದ್ದೇನೆ, ಅವರ ಕಣ್ಣೀರು ನಾನು ನೋಡಿದ್ದೇನೆ ಅಂತ ಹೇಳಿ ಅರಣ್ಯದಲ್ಲಿ ಹೋಗಿರುವ ಮೋಶೆಯನ್ನು ಕರ್ಕೊಂಡ್ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ದೇವರು ಮೋಶೆಯನ್ನು ನೋಡಿದರು. ಮೋಶೆಯನ್ನು ದೇಶ ಜನರನ್ನು ಬಿಡಿಸಲಿಕ್ಕಾಗಿ ಕರ್ಕೊಂಬರಬೇಕೆಂದು ದೇವರು ನೋಡಿದರು. ಆದರೆ ದೇವರು ನೋಡಿದ ತಕ್ಷಣ ಸೈತಾನು ನೋಡಿದು. ಈ ಕಾಲದಲ್ಲಿ ಒಂದು ರಕ್ಷಕನ ಹುಟ್ಟುತ್ತಾ ಇದ್ದ ಸೈತಾನಿಗೂ ಗೊತ್ತಾಯಿತು. ದೇವರು ಹೇಳಿದ್ರು, ಆ ಸಮಯದಲ್ಲಿ ವಿರೋಧಿಯಾದ ಸೈತಾನನು ತನ್ನ ಮಹಾಬಲದಿಂದ ಆ ಕಾಲದಲ್ಲಿ ಹುಟ್ಟಿರುವ ಎಲ್ಲ ಮೊದಲುಟ್ಟುವ ಎಲ್ಲ ಗಂಡು ಮಕ್ಕಳನ್ನು ನೈಲ್ ನದಿಯಲ್ಲಿ ಬೀಳಿಸಿ ಸಾಯಿಸು ಅಂತೇಳಿ ಅಪ್ಪಣೆ ಕೊಟ್ಟರು. ಆದರೆ ದೇವರು ಆರಿಸಿಕೊಂಡು ಬಂದವನನ್ನು ಯಾರೇ ಜಜ್ಜಿದ್ರು ಸಾಯೋದಿಲ್ಲ. ನಂಬಿಕೆ ಇಟ್ಟುಕೊಳ್ಳಿ.
ಸೇವೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಭಯಪಟ್ಟು ಯಾರು ಕೂತ್ಕೊಂಡ್ರೆ ನೀವು ನಂಬಿಕೆ ಇಟ್ಕೊಳ್ಳಿ, ದೇವರು ಆರಿಸಿ ಕರ್ಕೊಂಬಂದ ಮೋಶೆಯನ್ನು ಅವರು ಸಾಯಿಸಬೇಕಂದೇಳಿ ಅನೇಕ ಮಕ್ಕಳನ್ನು ಸಾಯಿಸಿದರು. ಆದರೆ ಮೋಶೆ ಹೋಗಿ ಬೆಳೆದಿದ್ದು ಎಲ್ಲಿ ಗೊತ್ತಾ? ಈ ಸಾಯಿಸಬೇಕಂದೇಳಿ ರಾಜನ ಅರಮನೆಯಲ್ಲಿ ಒಳ್ಳೆ ಸಿಂಹಾಸನದಲ್ಲಿ ಬೆಳೆದು ಬರ್ತಾ ಇದ್ದಾನೆ. ಇದು ನಮ್ಮ ದೇವರ ವಿರೋಧಾಭಾಸ, ಆಪೋಸಿಟ್ ಕ್ರಿಯೆಗಳು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ಸಾಯಿಸಬೇಕೆಂದಿತ್ತು. ಯೇಸು ಸ್ವಾಮಿ ಸಾಯಿಸೋಕ್ಕೋಸ್ಕರ ಆ ವಯಸ್ಸಲ್ಲಿ 2 ವಯಸ್ಸಿಗಿಂತ ಕೆಳಗಿರೋ ಎಲ್ಲ ಮಕ್ಕಳನ್ನು ಸಾಯಿಸ್ಬಿಟ್ರು. ಯೇಸು ಸ್ವಾಮಿಯನ್ನು ಮುಟ್ಲಿಕ್ಕೆ ಆಗಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಬಗ್ಗೆ ಇರೋ ಪ್ಲಾನು, ಆ ದೇವರಿಗೊಂದು ಗುರಿ ಇದ್ರೆ ಅದು ಮುಗಿಯೋ ತನಕ ನೀವು ಸತ್ರು ಎದ್ದು ಬರ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನೇ ಒಂದು ಸಾಕ್ಷಿ. ನಾನು ಆವತ್ತೇ ಸತ್ತು ಹೋಗ್ಬೇಕಿತ್ತು. ನಾನು ಯಾವಾಗಲೂ ಪ್ರೇಯರ್ ಮಾಡಿದೆ, ದೇವರೇ ನನಗೆ 30 ವಯಸ್ಸು ಸಾಕು. ಚಿಕ್ಕ ವಯಸ್ಸಲ್ಲೆಲ್ಲ ಪ್ರೇಯರ್ ಮಾಡ್ತಾ ಇದ್ದೆ, 30 ವಯಸ್ಸಲ್ಲಿ ಸಾಯಬೇಕಂದ. ನನಗೆ ರಕ್ಷಣೆಗೆ ಮುಂಚೆ ಚಿಕ್ಕ ವಯಸ್ಸಿಂದ ಅದೇ ಒಂದು ಪ್ರಾರ್ಥನೆ, ಏನನ್ನು ಗೊತ್ತಿಲ್ಲ, 30 ವಯಸ್ಸು ಮೇಲೆ ಬದುಕಬಾರ್ದಂದೆ. ಹಲ್ಲೆಲೂಯಾ. ಹಾಗೆ ಪ್ರಾರ್ಥನೆ ಮಾಡಿ 35 ವಯಸ್ಸಲ್ಲಿ ಮರಣ ಬಂತು. ಆದರೆ ದೇವರೊಂದು ಗುರಿ ಇಟ್ಟಿತ್ತು, ಮರಣ ದಾಟಿ ಹೋಯ್ತು. ಹಲ್ಲೆಲೂಯಾ. ಮೊನ್ನೆ ಕೂಡ ಬಂದ ಒಂದು ಸೇವೆಗೆ ಪ್ರವಾದನೆ ಹೇಳಿದ್ರು. ಅವರು ನಾನು ಯಾವತ್ತೂ ನೋಡಿಲ್ಲ, ಫಸ್ಟೇ ಆ ಸೇವೆಗರು ಬಂದಿದ್ದು. ನಿನ್ನನ್ನು ಊರಿನ ಮಧ್ಯದಲ್ಲಿ ನಡೆಸಬಾರ್ದೇಳಿ ನಿನ್ನ ಕಾಲು ಜಜ್ಜಿದೆ, ನೀ ಊರಲ್ಲಿ ನಡಿಬಾರ್ದೇಳಿ ನಿನ್ನನ್ನು ಅಂಧ ಪರಿಸ್ಥಿತಿಯಲ್ಲಿ ನಿರ್ಮೂಲ ಮಾಡಬೇಕಂದೇಳಿ ಮಾಡಿದೆ, ಆದರೆ ನಿನ್ನನ್ನು ಕಾಯುವನು ದೇವರೆಂಬುದಾಯಿ. ಹಲ್ಲೆಲೂಯಾ. ನಾವು ಆಶ್ಚರ್ಯವಾಗೋಯ್ತು, ಇವರಿಗೆ ಹೆಂಗೆ ಗೊತ್ತು ನನ್ನ ಕಾಲಲ್ಲಿ ಜಜ್ಜಿರೋದು, ಅವರಿಗೆ ಎಲ್ಲಿ ಗೊತ್ತು? ನಾನು ಕೇಳಿದೆ, ನಿಮಗೆ ಇಲ್ಲ, ದೇವರು ನನಗೆ ಮಾತಾಡಿ ನಾನು ನಿಮಗೆ ಹೇಳಿದೆ. ಹಲ್ಲೆಲೂಯಾ. ಊರಲ್ಲಿರುವ ದುಷ್ಟ ಶಕ್ತಿಗಳು ಸೇರಿ ಬಂದು ಕಾಲು ಮೇಲೆ ಜಜ್ಜಿಕೊಂಡು ನಿನ್ನನ್ನು ನಡೆಸಲೆಂದರೆ ನಿಂತಿದ್ದರು. ಸರ್ವಶಕ್ತನಾದ ದೇವರ ಮುಂದೆ ಎಲ್ಲವೂ ದೂರವಾಗುತ್ತದೆ. ಅಸಾಧ್ಯವೆಂದು ನಿಮ್ಮಲ್ಲಿ ನಾನು ಕಾಣಿಸುವುದಿಲ್ಲ, ಅಧಿಕಾರದಲ್ಲಿ ಯೇಸುವಂದೇ ಯಾರು ಇಲ್ಲ. ಅಸಾಧ್ಯವೊಂದು ನಿಮ್ಮಲ್ಲಿ ನಾನು ಕಾಣುವುದಿಲ್ಲ, ಅಧಿಕಾರದಲ್ಲಿ ಯೇಸುವಂದೇ ಯಾರು ಇಲ್ಲ. ಒಂದು ಮಾತು ಸಾಕು. ಹಲ್ಲೆಲೂಯಾ. ಅಧಿಕಾರದಲ್ಲಿ ನಮ್ಮ ಯೇಸುವಿನ ಹಾಗೆ ಯಾರೂ ಇಲ್ಲ. 2002 ಈ ದೇಶದಲ್ಲಿ ಬರುವಾಗ 96ರಲ್ಲಿ ಕರ್ತನ ಸೇವೆಗಾಗಿ ನಾನು ಸಮರ್ಪಿಸಿ ನನ್ನ ಸೇವೆಗಾಗಿ ವೆಯ್ಟ್ ಮಾಡಿದೆ. 1 ವರ್ಷ ನನಗೂ ಕೂಡ ಮನೆಯಲ್ಲಿ ಕುಳಿಸಿದೆ ದೇವರು. ಹಲ್ಲೆಲೂಯಾ. ನೋಡಿ, ದೇವರ ಮುಂದೆ ಯಾವ ಕಾರ್ಯವೂ ಸಾಧ್ಯ ಇಲ್ಲ. ನಮ್ಮ ಪರಿಶುದ್ಧರ ದೇವರು, ನಾನು ಹೇಳಿದೆಯಲ್ಲ 96ರಲ್ಲಿ ದೇವರ ಸೇವೆಗೆ ಬರೋ 1 ವರ್ಷ ದೇವರು ನನ್ನ ಮನೆಗೆ ಕುಳಿಸಿ ಕಳಿಸಿದೆ, ತಾಳ್ಮೆ ಕಲಿಯಂತೆ. ಆಮೇಲೆ 97, 98 ಬೈಬಲ್ ಕಾಲೇಜಲ್ಲಿ ಓದಿ ಸರಿಯಾಗಿ ನನಗೆ ಕಲಿಸಿದೆ ತಾಳ್ಮೆ, ಸಹನೆ, ಉಪವಾಸ ಮಾಡೋದು. ನಾನು ಉಪವಾಸ ಮಾಡಲಿಕ್ಕೆ ಕಲಿಸಿದ್ದು ಯಾರೂ ಹೇಳಿಕೊಟ್ಟೋದಕ್ಕಲ್ಲ, ನನ್ನ ಬೈಬಲ್ ಕಾಲೇಜಲ್ಲಿ ನಾನು ದೇವರು ನನಗೆ ಕಳಿಸಿಕೊಟ್ಟಿದ್ದು. ಹೀಗೆ ನೀನು ಮಾಡಬೇಕು, ನಿನ್ನ ಬಿಡುಗಡೆಗೋಸ್ಕರ. ನೀನು ಒಳ್ಳೆಯವಳಾಗಿ ನೀನು ಮತ್ತೊಬ್ಬರನ್ನ ಒಳ್ಳೆಯವಳು ಮಾಡಬೇಕಾದ್ರೆ ನೀನು ಫಸ್ಟ್ ಒಳ್ಳೆಯವಳಾಗು ಅಂದೇಳಿ ನನ್ನನ್ನು ಉಪವಾಸ ಮಾಡಿಸಿ ನಾನೇ ಇಲ್ಲದಂಗೆ ಮಾಡುವಂತೆ ಮಾಡಲಿಕ್ಕೆ ದೇವರು ನನಗೆ ಕಲಿಸಿಕೊಟ್ರು. ಹಲ್ಲೆಲೂಯಾ. ಆವತ್ತಿಂದ ನಾನು ನಿಮಗೆ ಹೇಳ್ತೀನಿ, ಇವತ್ತು ತನಕ ನಿಂದಿರೋದು ನನ್ನ ಕರ್ತನ ಬಲದಿಂದಲೇ. ನಾನೊಂದು ನಂಬುತ್ತೇನೆ, ಅಸಾಧ್ಯ ಒಂದು ಇಲ್ಲ. ಸತ್ತವರು ಎದ್ದು ನಿಲ್ಲುತ್ತಾರೆ ಒಂದು ಮಾತಿನಿಂದಲೇ. ನನ್ನ ಕರ್ತನೊಂದು ಮಾತಾಡಿದರೆ ಸತ್ತವರು ಎದ್ದು ನಿಲ್ಲುವುದು ನಿಜವಾದರೆ, ನಿನ್ನ ಬಾಯಿ ಯೇಸುವಿನ ಬಾಯಿ ತರ ಆದ್ರೆ ನೀನೊಂದು ಮಾತಾಡಿದರೂ ಅಸಾಧ್ಯ ಒಂದು ಇರುವುದಿಲ್ಲ. ನೋಡಿರಿ, ದೇವರ ವಾಕ್ಯಕ್ಕೆ ಬೆಲೆ ಕೊಡಿರಿ, ದೇವರ ವಾಕ್ಯದಲ್ಲಿ ಆಶ್ರಯಿಸಿಕೊಳ್ಳಿರಿ, ದೇವರ ಆತ್ಮನು ಹೇಳುವುದು ಕೇಳಿಸಿಕೊಳ್ಳಿರಿ. ದೇವರು ಮಾಡುವ ಪ್ರತಿಯೊಂದು ಕಾರ್ಯಗಳು ನೆರವೇರುತ್ತದೆ. ಹಲ್ಲೆಲೂಯಾ. ದೇವರ ಮಾತಲ್ಲಿ ಹೌದು ಹೌದು ಎಂದಲ್ಲದೆ ಇಲ್ಲ ಇಲ್ಲ ಎಂದಿಲ್ಲ. ಹಲ್ಲೆಲೂಯಾ. ದೇವರೊಂದು ಮಾತಾಡಿದರೆ ನಡೆಸ್ತಾರೆ. ನಿಮ್ಮ ಮುಖ ಯಾಕೆ ಸಪ್ಪಗಿರ್ತೀರ ಗೊತ್ತಾ? ನಿಮಗೆ ದೇವರ ಮೇಲೆ ನಂಬಿಕೆ ಇಲ್ಲ. ನನ್ನ ಮೇಲೆ ಬೇಜಾರು ಮಾಡಬೇಡ, ಯಾಕೆಂದರೆ ಎಂಥ ಕಷ್ಟದಲ್ಲೂ ಬದುಕಲಿಕ್ಕೆ ದೇವರು ನನಗೆ ಕೃಪೆ ಕೊಟ್ಟರು. ನಾನು ಬದುಕಿದ್ದೀನಿ, ಇಲ್ಲ ಇಲ್ಲ ಇಲ್ಲ, ನನಗೆ ಬದುಕಲಿಕ್ಕೆ ಕೃಪೆ ಕೊಟ್ಟರು. ಮರಣ ಮುಂದೆ ನೋಡಿ ಬದುಕಿದೆ 6 ತಿಂಗಳು.
ಮರಣ ಕೈಯಲ್ಲಿ ಹಿಡ್ಕೊಂಡು 6 ತಿಂಗಳು ಬದುಕಿದೆ. ರಾತ್ರಿಗಳೆಲ್ಲ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ, ದೇವರೇ ನನಗೆ ಸಹಾಯ ಮಾಡು. ನಾನು ಆಸ್ಪತ್ರೆಗೆ ಹೋದರೆ ಡಾಕ್ಟ್ರುಗಳು ನನಗೆ ಹೆಲ್ಪ್ ಮಾಡ್ಬೋದು, ಆದರೆ ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ನೀನಾದರೆ 100% ಗ್ಯಾರಂಟಿ ಕೊಡುವ ದೇವರು. ನನ್ನ ಮಗ ಲಜ್ಜೆಯಿಂದ ಕೇಳಲಿಕ್ಕೆ ಬಿಟ್ಟಿಲ್ಲ, ಎಲ್ಲರೂ ಕೈ ಬಿಟ್ಟರು. ಫಸ್ಟು ನನಗೆ ಈ ವಿಷಯ ಗೊತ್ತಾಗದಾಗ ನಮ್ಮ ಮಗು ಹುಷಾರಿಲ್ಲ ಅಂತ ಗೊತ್ತಾಗ ತುಂಬ ನೊಂದುಕೊಂಡಿರುವಾಗ ನಮ್ಮ ಚರ್ಚಿಂದವರು ನೋಡಲಿಕ್ಕೆ ಬಂದು ಅವರೊಂದು ಹಾಡಾಡಿದರು, ಒದಗಿಸುವ ನಾನಲ್ಲವೋ ಕಳವಳ ಯಾಕೆ ನಿನಗೆ. ನಾನು ಅದು ಹಿಡ್ಕೊಂಡೆ, ಹೌದು ಸ್ವಾಮಿ, ಅದೇ ಮತ್ತೆ ನನ್ನ ಹಾಡು, ಒದಗಿಸುವ ದೇವರು, ನಾನು ಯಾಕೆ ಕಳವಳ ಬೆಳಬೇಕು. ಅಬ್ರಹಾಮನ ದೇವರಲ್ಲವೋ, ನಾನು ಅದ್ಭುತ ಮಾಡುವನಲ್ಲವೋ. ಹಲ್ಲೆಲೂಯಾ. ಅದನ್ನು ಹಿಡ್ಕೊಂಡೆ ಕಣ್ಣೀರಲ್ಲಿ ನಾನು ನಗೀತಾ ನಡೆದೆ. ಆವತ್ತು ಎಷ್ಟೋ ಜನ ಚರ್ಚಿಗೆ ಬರ್ತಾ ಇದ್ರು, ಆದರೆ ನಾನು ಹತ್ಕೊಂಡು ನಿಂತ್ಕೊಂಡು ನೀವು ನೋಡಿದಿರ, ನಾನು ಹತ್ಕೊಂಡು ನಿಂತ್ಕೊಳ್ಳ, ಅಳುವ ಸಮಯ ಇದೆ. ಅದು ನನ್ನ ರಾತ್ರಿಯಲ್ಲಿ, ದೇವರೇ ಬೆಳಿಗ್ಗೆ ಗಂಟ ನನ್ನ ಮಗುವನ್ನು ಕಾಪಾಡು, ಈ ಬೆಳಿಗ್ಗೆ ಗಂಟ ನನ್ನ ಮಗುವನ್ನು ಕಾಪಾಡು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದ ದಿನಗಳು. ನನಗೆ ಕೈಯಲ್ಲಿ ಕೊಟ್ಟಿದ್ರೆ ನಾನು ಸಾಕ್ಷಿ ಹೇಳುತ್ತೀನಿ, ಇಲ್ಲದ್ರೆ ನಾನು ಹೇಗೆ ಸಾಕ್ಷಿ ಹೇಳಲಿ. ಅದಕ್ಕೆ ನಾನು ಆವಾಗ ಸಾಕ್ಷಿ ಹೇಳೋದು, ನೀವು ಬೇಜಾರು ಮಾಡಬೇಡ, ಯಾಕಂದರೆ ನನ್ನ ಒಪ್ಪಂದ ಅದು. ನೀನು ನನಗೆ ಕೊಟ್ಟರೆ ಈ ಮಗು ಅಂತ ಕೊಡು, ನನಗೆ ಸಾಕ್ಷಿ ಹೇಳಲಿಕ್ಕಾಗತ್ತೆ. ಇಲ್ಲದ್ರೆ ಜನ ಕೇಳ್ತಾರೆ, ನಿನ್ನ ಕೈಯಲ್ಲಿ ಮಗು, ನಾನೇನು ಹೇಳಲಿ, ನೀನು ಆನ್ಸರ್ ಕೊಡು. 6ನೇ ತಿಂಗಳಾಗುವಾಗ, ನಾನಿದೆಲ್ಲ ಹೇಳಲಿಕ್ಕೆ ಬಂದಿಲ್ಲ, ಯಾರಿಗೋಸ್ಕರ ದೇವರು ಹೇಳ್ತಾ ಇದ್ದಾರೆ. 6ನೇ ತಿಂಗಳಾಗುವಾಗ ಎಲ್ಲರೂ ಕೈ ಬಿಟ್ಟರು. ಫಸ್ಟ್ ತಿಂಗಳದಲ್ಲೇ ಡಾಕ್ಟ್ರು ಕೈ ಬಿಟ್ಟಿದ್ರು. 5ನೇ ತಿಂಗಳಲ್ಲಿ ಡಾಕ್ಟ್ರು ಪರಿಪೂರ್ಣವಾಗಿ ಹೇಳಿದರು, ಇನ್ನು ಯಾವ ಚಾನ್ಸು ಇಲ್ಲ. ಮಡಿವಾಳದಲ್ಲಿ ಒಂದು ಡಾಕ್ಟ್ರು ಮಲಯಾಳಿ ಇದ್ದಾರೆ, ಅವರೇನಾದ್ರು ಸ್ವಲ್ಪ ಸಹಾಯ ಮಾಡ್ಬಂದ್ಬಿಟ್ಟು ನಾನೇ ಹೇಳಿದೆ ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ಅವ್ರು ಹೇಳಿದ್ರು, ಫಸ್ಟ್ ಆಪ್ರೇಷನ್ ಮಾಡು, ಇನ್ನು ಯಾವ ಸಜೆಷನ್ ಇಲ್ಲ, ಫಸ್ಟ್, ಇಲ್ಲದ್ರೆ ಮಗು ಈಗ ಫುಲ್ ಕ್ರಿಟಿಕಲ್, ಬೇಗ 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 ಅಂತ ಹೇಳಿ. ಆವತ್ತು ನಾನು ಬರುವಾಗ ತಿಳ್ಕೊಂಡೆ, ದೇವರೇ ಈ ದಾರಿಯಲ್ಲೇನಾದರೂ ಗಾಡಿ ನಮ್ಮ ಮೇಲೆ ಹೋಗಬಾರ್ದು. ಅಷ್ಟು ನೊಂದುಕೊಂಡು ಬಂದ ಸಮಯ. ಆದರೂ ದೇವರನ್ನು ದೂಷಿಸಿಲ್ಲ. ದಾವತ್ತು ದೇವರೇ ಯಾಕೆ ಅಂತ ನಾನು ಕೇಳಿಲ್ಲ. ದೇವರೇ ನನಗೆ ನೀನು ಅದ್ಭುತ ಮಾಡು, ನಾನು ನಿನ್ನ ಸಾಕ್ಷಿಯಾಗಿರಬೇಕು, ನಾನು ಈ ಮಗು ಎತ್ಕೊಂಡು ದೇಶದಲ್ಲಿ ಯೇಸು ಜೀವಿಸುವರೆಂದು ಹೇಳಬೇಕು. ಆಪರೇಷನ್ ಇಲ್ಲದೆ ಡಾಕ್ಟರ್ಗಳಿಂದ ಆಗದಂತ ಕಾರ್ಯ ಮಾಡಲಿಕ್ಕೆ ನನ್ನ ದೇವರು ಸರ್ವಶಕ್ತನೆಂದು ನಾನು ಸಾಕ್ಷಿ ಹೇಳಬೇಕು. ಇದು ನನ್ನ ಪ್ರಾರ್ಥನೆಯಾಗಿತ್ತು. ಆ ಸಮಯದಲ್ಲಿ ಇಳಿದು ಬಂದ ಕರ್ತನು, ಆವಾಗೊಂದು ಸೇವಕರು ಬಂದು ಹಾಡಾಡಿದರು, ಭೂಲೋಗರು ತನ್ನ ಬಾಗಲು ಮುಚ್ಚುವಾಗ ಪರಲೋಕದಲ್ಲಿ ಒಂದು ಬಾಗಲು ನಿನಗಾಗಿ ತೆರೆಯುತ್ತಾರೆ. ಅರೆ ನನಗಾಗಿ ನನ್ನಪ್ಪ ಮಾತಾಡಿದರೆ, ಮಗಳೇ ನೀನು ಅಳಬೇಡ, ಭೂಲೋಕರೆಲ್ಲರೂ ನಿನ್ನ ಮುಂದೆ ಬಾಗಲು ಮುಚ್ಚಿ ಬಿಡುವಾಗ ನಾನಿಗೂ ನಿನಗಾಗಿ ಒಂದು ಬಾಗಲು ತೆರೆಯುತ್ತಾ ಇದ್ದೇನೆ. ಇದು ನನ್ನ ಸಾಕ್ಷಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಮುಖ ನಾಚಿಕೆ ಪಡಲ್ಲ. ನೋವಿದ್ರು, ನಾ ಹೋದ ವಾರ ನನಗೆ ಹುಷಾರಿರಲಿಲ್ಲ. ಇವತ್ತು ನಾನು ವಾಕ್ಯ ಹೇಳ್ತಾ ಇದ್ದೀನಿ, ನನ್ನ ಅಪ್ಪನು ಯಾರಿಗೂ ಸಾಲದವನಲ್ಲ, ಹೊಣೆಗಾರನಲ್ಲ. ಹಲ್ಲೆಲೂಯಾ. ಆತ ಯಾರಿಗೂ ಹೊಣೆಗಾರನಲ್ಲ, ಆತ ಯಾರಿಗೂ ಬಾಧ್ಯತೆಯಲ್ಲ. ಆತನ ಹಾಗೆ ಯಾರು ಇಲ್ಲ, ಅವರಷ್ಟು ಆರಾಧ್ಯನಿಲ್ಲ. ಯೇಸು ಯಾರಿಗೂ ಹೊಣೆಗಾರನಲ್ಲ, ಆತ ಯಾರಿಗೂ ಬಾಧ್ಯತೆಯಲ್ಲ. ಅವನ ಹಾಗೆ ಯಾರು ಇಲ್ಲ, ಅವರಷ್ಟು ಆರಾಧ್ಯನಿಲ್ಲ. ಯಾಕೆಂದ್ರೆ ನಾನು ಇದು ಏಕೆ ಹೇಳೋದಂದ್ರೆ, ಇಲ್ಲಿರುವರ ಮುಖ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ನಮಗೊಬ್ಬ ದೇವರಿದ್ದಾರೆ.
ನಂಬುತ್ತೀರಾ? ಚರ್ಚಲ್ಲಿ ಬರ್ತೀನಿ, ಹೋಗ್ತೀನಿ. ಚರ್ಚಲ್ಲಿ ಬರುವಾಗ ಪಾಸ್ಟ್ ಹೇಳ್ತಾರೆ, ಕೇಳ್ತೀನಿ, ಮನೆಗೆ ಹೋಗ್ತೀನಿ. ಇಷ್ಟೇನಾ ನಿಮ್ಮ ನಂಬಿಕೆ? ಯಾರು ಬಾಗಲ್ ಮುಚ್ಚಿದರು? ಭೂಲೋಕದ ಎಲ್ಲರೂ ನಿನ್ನ ಮುಂದೆ ಬಾಗಲು ಮುಚ್ಚುತ್ತಾ ನಿನಗೆ ಹೇಳ್ತಾ ಇದ್ದಾರೆ, ದಾರಿ ಇಲ್ಲ, ದಾರಿ ಇಲ್ಲ, ಇನ್ನು ಗತಿ ಇಲ್ಲ, ವಿಧಿ ಇಲ್ಲ. ಆದ್ರೆ ನನ್ನ ಪರಲೋಕ ತಂದೆ ನಿನಗೋಸ್ಕರ ಒಂದು ಸ್ವರ್ಗದ ಬಾಗಿಲು ತೆರೆಯುತ್ತಾರೆ. ನಂಬುವರಾದ ನೀವು ಧನ್ಯರು. ನಂಬಿದವಳಾದ ನಾನು ಧನ್ಯಳಾಯಿತು. ಧನ್ಯಳಾಗ್ಬೇಕಾ? ನಂಬುವರಾಗು. ನಂಬದೆ ಇರಬೇಡ, ನಂಬುವರಾಗು. ನಿಮ್ಮ ಪರಿಸ್ಥಿತಿ ದೇವರ ಮುಂದೆ ತೆಗೆದಿಟ್ಟು ಪ್ರಾರ್ಥಿಸು. ನಿದ್ರಿಸಿದ, ತೂಗಡಿಸಿದ ಒಂದು ದೇವರು ಕಣ್ಣೊಂದು ಸ್ವಲ್ಪ ಕೂಡ ರೆಪ್ಪೆ ಮುಚ್ಚದ ನಿನ್ನನ್ನು ವಾಚ್ ಮಾಡುವ ದೇವರಿದ್ದಾರೆ. ಹಲ್ಲೆಲೂಯ. ಆದನು ಯಾರಿಗೂ ಸಾಲದವನಲ್ಲ, ಹೊಣೆಗಾರನಲ್ಲ. ಹೊಣೆಗಾರ ಅಂದ್ರೆ ಡೆಪ್ಟರ್, ಸಾಲ ಇಟ್ಟುಕೊಳ್ಳುವನು. ಸಾಲ ಕೊಟ್ಟರೆ ವಾಪಸ್ ಕೊಡಲ್ಲ ಅಂದವನಲ್ಲ ನಮ್ಮಪ್ಪ. ಕೊಡುದಷ್ಟು ಜಡಿದು ಅಲ್ಲಾಡಿಸಿ ಹೊರಚೆಲ್ಲುವ ಕೊಡುವನು. ನೀನು ದೇವರ ಹೆಸರಿನಲ್ಲಿ ಇಷ್ಟ ಆದ್ರೂ ಕಷ್ಟ ಅನುಭವಿಸ್ಕೊಂಡ್ರೆ ಅದಕ್ಕೆಲ್ಲ ಲೆಕ್ಕ ಮಾಡಿ ತೂಕ ಹಾಕಿ ಕೊಡುವುದು ನಮ್ಮ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ವಾಕ್ಯಕ್ಕೆ ಬರೋಣ. ನೋಡಿ, ದೇವರಿಗೆ ಜನರು ಇಸ್ರೇಲ್ ಜನ ಹೇಳ್ತಾರೆ, ತುಂಬಾ ಚೆನ್ನಾಗಿದೆ, ನೀವು ಕರ್ಕೊಂಡ್ಬಂದು ಇವೊಳ್ಳ ಸುತ್ತಿ 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 ಬಳದು ಹೋಗ್ಬಿಟ್ಟಿದೆ, ಸಾಕಾಗ್ಬಿಟ್ಟಿದೆ, ಸಾಯಿಸಕ್ ಕರ್ಕೊಂಡ್ಬಂದಿದ್ದೀರಾ. ನೋಡಿ, ನೀವು ದೇವ ಸೇವರಿಗೆ ಏನಾದ್ರೂ ಒಂದು ಮಾತಾಡಿದ್ರೆ ಅದು ದೇವರಿಗೂ ಸೇರುತ್ತದೆ ಪ್ರಿಯರೇ. ಯಾಕೆಂದ್ರೆ ದೇವರ ವಾಕ್ಯ ನಿಮಗೆ ಪ್ರಕಟಪಡಿಸಿ ಒಂದು ಮಾತು ಹೇಳ್ತೀನಿ. ನೀನು ಒಂದು ಮನೆ ಹೋದರೆ ಆ ಮನೆಯಲ್ಲಿ ನಿನ್ನನ್ನು ಸ್ವೀಕರಿಸದ ಹೋದರೆ ನೀನು ಅಲ್ಲಿಂದ ಬಂದು ಬಿಡು. ನಿನ್ನನ್ನು ತಳ್ಳುವನು, ನನ್ನನ್ನು ತಳ್ಳಿದೆ. ದೇವ ಸೇವರಿಗೆ ಯಾರು ಏನ್ ಮಾಡಿದರು ಅದು ದೇವರಿಗೆ ಮಾಡಿದಂಗಾಯ್ತು. ಹಲ್ಲೆಲೂಯಾ. ನೋಡಿ, ಇಲ್ಲಿ ಮೋಶೆ ಅದು ಹೇಳಿದೆ, ಅಲ್ಲಿ ಆ ಭಾಗ ಕ್ಲೋಸ್ ಆಯ್ತು ಬಿಡಿ. ಈಗ ನೋಡಿ, ಜನರು ಹೇಳ್ತಾ ಇದ್ದಾರೆ, ನಮಗೆ ಎಷ್ಟೊಂದು ಕಷ್ಟ, ತುಂಬ ಚೆನ್ನಾಗಿ ಬದುಕ್ತಾ ಇದೆ, ಊಟ ಇತ್ತು, ಆಹಾರ ಇತ್ತು, ಆರಾಮಾಗಿದ್ದೆ. ಇವರು ಕರ್ಕೊಂಬಂದು ಚರ್ಚು ಅಂತೇಳಿ ಕರ್ಕೊಂಬಂದು ಎಲ್ಲರೂ ಮಾಡಿದೆ. ಯಾರೋ ಬಂದಿದ್ದೀರ ಇದು ಹೇಳ್ಕೊಂಡು. ದೇವರು ಮಾತಾಡ್ತಾ ಇದ್ದಾರೆ ನಿಮಗಾಗಿ. ಕೂತ್ಕೊಂಡು ಯೋಚನೆ ಮಾಡು. ಕುಡಿದು ದಾರಿಯಲ್ಲಿ ಬಿದ್ದ ದಿವಸಗಳು, ಯಾರು ಇಲ್ಲದೆ ಅನಾಥರಾಗಿ 10 ದಿನಗಳು, ಊಟಕ್ಕಿಲ್ಲದೆ ಪರಿಸ್ಥಿತಿಗಳು, ಎಲ್ಲರೂ ತಳ್ಳಿಬಿಟ್ಟ ದಿನಗಳು ಮರೆಯಬೇಡದ ದೇವರಾತ್ಮ ನಿಮಗೆ ಎಚ್ಚರಿಸ್ತಾ ಇದೆ. ಗಂಡ ಒಂದು ರೀತಿ, ಹೆಂಡತಿ ಒಂದು ರೀತಿ, ಯಾರಿಗೂ ಐಕ್ಯತೆ ಇಲ್ಲ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ನೀವು ಜೀವನದಲ್ಲಿ ಹೆಂಗಿತ್ತು ನಿಮ್ಮ ಗುಲಾಮತನ ಅರ್ಥ ಮಾಡಿಕೊಂಡು ಸ್ತೋತ್ರ ಮಾಡೋದಾದ್ರೆ ಇವತ್ತು ನಿಮ್ಮ ಜೀವದ ಒಂದು ಸ್ಟೆಪ್ ಬದಲಾವಣೆಯಾಗುತ್ತದೆ. ಸ್ತೋತ್ರ ಮಾಡುವಾಗಲೇ ನಮಗೆ ಬಿಡುಗಡೆಯಾಗುವುದು. ಯಾಕೆ ಸ್ತೋತ್ರ ಏನು ಸ್ತೋತ್ರ ಮಾಡೋದು? ನನಗೆ ಸ್ತೋತ್ರ ಮಾಡಲಿಕ್ಕೆ ಬೇಕಾದಷ್ಟಿದೆ. ದೇವರನ್ನ ಕರ್ಕೊಂಬಂದು ದೇವರನ್ನ ನಳಿಸಿ ಈ ದೇಶದಲ್ಲಿ ಬರುವಾಗ ಸುವಾರ್ತೆ ಸಾರಬೇಡ ಅಂತ ಹೇಳುವಾಗ, ಇಲ್ಲಿ ಚರ್ಚೆ ಬೇಡ ಅಂತ ನಮ್ಮ ಸಂಸ್ಥೆಯಿಂದ ಹೇಳಿ ಕಳಿಸುವಾಗ, ಇಷ್ಟು ಜನ ಇರುವಾಗ ಸುವಾರ್ತೆ ಸಾರಬೇಕಪ್ಪ ಅಂತ ಹೇಳಿ ಒಂದೊಂದು ಹಳ್ಳಿ ಬಳ್ಳಿಗಳಿಗೂ ನಾವು ಹೋಗುವಾಗ, ಒಂದೊಂದು ಹಳ್ಳಿ ಮೊನ್ನೆ ಬುಕ್ ಎತ್ಕೊಂಡು ನೋಡುವಾಗ ಎಲ್ಲ ಹಳ್ಳಿಗಳಲ್ಲೂ ಅವ್ರು ಬೈದರು, ಇವರು ಬೈದರು, ಅವರು ಓಡಿಸಿದ್ರು, ಇವರು ಓಡಿದ್ರು. ಹಿಂಗೆ ಮೊನ್ನೆ ನಾವು ಓದಿದೆ. ಸ್ತೋತ್ರ ಮಾಡಲಿಕ್ಕೆ ಇದೆಯಾ? ಅದರಿಂದ ಬಂದು ನಮಗೆ ಇಲ್ಲಿ ಇರಲಿಕ್ಕಿಂದ ಪರಿಸ್ಥಿತಿಯಲ್ಲಿ ಮಾಡಿದ್ರು ನಮ್ಮ ದೇವರಿಗೆ ಅಳೆಯಬೇಕು. ಅನೇಕ ಜನರನ್ನು ರಕ್ಷಣೆಯಲ್ಲಿ ನಡೆಸಬೇಕು. ಪರಲೋಕದಲ್ಲಿ ಒಂದು ಪೊಕ್ಕಿಶ್ ಇರಬೇಕಂತ ನಿಂತುಕೊಂಡಿದೆ. ಬಂದ ದಾರಿಗಳಲ್ಲಿ ದೇವರು ಕಾಪಾಡಿದೆ. ಮರಣದ ಪರಿಸ್ಥಿತಿಯಲ್ಲಿ ಇದ್ದ ಮಗುವನ್ನು ದೇವರು ಬಿಡಿಸಿ ಕಾಪಾಡಿ ನಮಗೊಂದು ಧೈರ್ಯ ಕೊಟ್ಟರು. ಮರಣದಲ್ಲಿರುವರು ಎಬ್ಬಿಸಲಿಕ್ಕೆ ದೇವರು ಶಕ್ತರನ್ನು ಸಾಕ್ಷಿ ನಮ್ಮಿಂದಲೇ ತಿಳಿಯಪಡಿಸಿದರು. ಅದಕ್ಕೆ ನಾವು ಧೈರ್ಯವಾಗಿ ಪ್ರೇಯರ್ ಮಾಡೋದು. ಯಾರಿಗೋಸ್ಕರ? ಆವತ್ತಿಂದ ಧೈರ್ಯ ಸಿಕ್ತು. ಈ ದೇವರು ಸಾಯುವರನ್ನು ಬದುಕಿಸಬಹುದು. ಹಾರ್ಟ್ ಹೋಳಾದರೂ ಮುಚ್ಚಬಹುದು, ವಾಲ್ವ್ ಇಲ್ಲದ್ರು ವಾಲ್ವ್ ಕೆಟ್ಟೋದ್ರು ಅದು ತಕೊಂಬಂದು ಸೇರಿಸಬಹುದು. ದೇವರಿಂದ ಅಸಾಧ್ಯ ಯಾವುದೂ ಇಲ್ಲ.
ನಮಗೆ ತಿಳಿಸಿಕೊಟ್ಟ ಮಾತಿದು ದೇವರು. ನಾನು ಅದರಿಂದ ದೇವರು ಎಲ್ಲರೂ ಕೈ ಬಿಟ್ಟರು, ಎಲ್ಲರೂ ದೂರ ಹೋದರು. ಲಾಸ್ಟ್ ಎಲ್ಲರೂ ಹೇಳಿದ್ರು ಆಪರೇಷನ್ ಆಪರೇಷನ್ ಆಪರೇಷನ್, ಇನ್ನು ದಾರಿ ಇಲ್ಲ. ನೋಡಿದ್ರೆ ಮಗು ಪರಿಸ್ಥಿತಿ ಭಯಂಕರ ಕ್ರಿಟಿಕಲ್, ಇನ್ನೊಂದು ನಿಮಿಷ ಬದುಕ್ತಾಳೋ ಒಂದು ಹೇಳಕ್ಕೆ ಪರಿಸ್ಥಿತಿ ಇಲ್ಲ. ಆ ಸ್ಥಿತಿಯಲ್ಲೂ ನೋಡುವಾಗ ನನ್ನ ಮನಸ್ಸಲ್ಲಿ ದೇವರೇ, ಈ ಭೂಲೋಕರೆಲ್ಲರೂ ಬಾಗಲು ಮುಚ್ಚುವಾಗ ನನಗೋಸ್ಕರ ನೀನೊಂದು ಬಾಗಲು ತೆರೆಯುತ್ತೀಯ ಎಂದು ನಾನು ಎದುರು ನೋಡುತ್ತೇನೆ. ನಾನು ಎದುರು ನೋಡಿದೆ, ನನ್ನ ಮುಖ ಲೆಚ್ಚಿಗಿಂತ ಕೆಟ್ಟಿಲ್ಲ. ಅಲ್ಲಿಂದ ಆಕ್ಸಿಡೆಂಟ್ ಆಗುವಾಗಲೂ ನಾನೊಂದು ಪ್ರಾರ್ಥನೆ ಮಾಡಿದೆ. ನಾನು ಫಸ್ಟ್ ಸಲ ಚರ್ಚಿಗೆ ನನ್ನ ಎತ್ಕೊಂಡ್ಬರುವಾಗ ನಾನು ಮಾಡಿದ ಎದ್ದು ನಿಲ್ಲಕ್ಕೆ ಶಕ್ತಿ ಇಲ್ಲ. ಒಂದು ಕೆಲಸ, ಮಂಡಿ ಊರಿ ನೋಡಿದೆ, ಮಂಡಿಯಲ್ಲಿ ನಿಲ್ಲಕ್ಕಾಗತ್ತಂದ. ಆದರೆ ನಾನು ಇದುವರೆಗೂ ನಡೆಯೋದು ನಿಲ್ಲೋದು ದೇವರ ಕೃಪೆಯಿಂದಲೇ. ಹಲ್ಲೆಲೂಯ. ನಿಮಗೆ ಹೇಳಲಿಕ್ಕಿದೆಯಾ? ನೀವು ನಿಮ್ಮ ಬಲದಿಂದಲೇ ಬದುಕ್ತಾ ಇರೋದಂದ್ರೆ ನಿಮ್ಮ ಹಾರ್ಟು, ನಿಮ್ಮ ಲಂಗ್ಸ್ ಎಲ್ಲ ಸೂಪರ್ ಆಗಿ ನೀವೇ ಸೃಷ್ಟಿ ಮಾಡಿಕೊಂಬಂದ್ರೆ ನೀವು ಸ್ತೋತ್ರ ಮಾಡಬೇಡ. ಇದು ಅವನಿಗೆ ಇದೆಲ್ಲ ದಾನ, ನನಗಿದೆಲ್ಲ ದಾನವಾಗಿ ಸಿಕ್ಕಿದೆ, ಅದಕ್ಕೆ ನಾನು ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯ. ನಿಮ್ಮ ಕುಟುಂಬ ಒಬ್ಬೊಬ್ಬರು ಹೇಗೆ ಬದುಕ್ತಾ ಇರೋದು ಎಲ್ಲ ಕೃಪೆಯಿಂದಲೇ. ಒಂದು ನಿಮಿಷ ದೇವರು ಕಣ್ಣು ಮುಚ್ಚಿದರೆ ನಿಮ್ಮ ಜೀವಿತ ಹೆಂಗೋ ಆಗ್ಬೋದು, ನನ್ನ ಜೀವನ ಹೆಂಗೋ ಆಗ್ಬೋದು. ಇದೆಲ್ಲ ನೆನೆಸಿ ಸ್ತೋತ್ರ ಮಾಡಲಿಕ್ಕೆ 1000 ಇದೆ. ಆದರೆ ಇಲ್ಲಿ ದೇವರ ಮಕ್ಕಳು ನೋಡಿ, ಸಮುದ್ರ ಬಳಿಯಲ್ಲಿ ಬರುವಾಗಲೂ ಕೂಡ ನೋಡಿ, ಮೋಶೆಯನ್ನು ಕಾಪಾಡಿಕೊಂಡು ದೇವರು ಬಂದು ಮೋಶೆ ಹೇಳಿದೆ, ನಾನು ಈ ಜನ ನಡೆಸಕ್ಕೆ ಬರಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳುವಾಗ 40 ವರ್ಷ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ಬಂದ ಮೋಶೆಗೆ ದೇವರು ಹೇಳ್ತಾ ಇದ್ದಾರೆ, ಇವರನ್ನು ಕರ್ಕೊಂಡು ಹೋಗೋದು. ಮೋಶೆ ಹೇಳ್ತಾರೆ, ದೇವರೇ ಯಾರನ್ನಾದ್ರೂ ನೋಡ್ಕೊಂಡು ನನಗೆ ಮಾತ್ರ ಕೆಲಸ ಬೇಡ. ಆದರೆ ದೇವರು ಬಲವಂತ ಮಾಡಿ ಒಪ್ಪಿಸಿ ಕೊಡುವಾಗ ಮೋಶೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗೋ ಸಮುದ್ರ ಬಂದು, ಅಯ್ಯೋ ಸಮುದ್ರ ಏನು ಮಾಡಲಿ, ದೇವರೇ ನೀನೇ ಹೇಳಿದೆಯಲ್ಲ. ಜನ ಮೋಶೆಗೆ ಬೈಯೋದು, ಮೋಶೆ ದೇವರ ನೋಡೋದು. ನೀವು ಜನರಾಗಿ ಮಾರ್ಪಡಬೇಡ, ನೀವೆಲ್ಲರೂ ಮೋಶೆಯಾಗಿ ಮಾರ್ಪಡಿರಿ. ಹಲ್ಲೆಲೂಯ. ನಾನು ಹೇಳಿದ ಅರ್ಥ ಆಯ್ತಾ? ನೀವು ಜನರಾಗಿ ಮಾರ್ಪಡಬೇಡ, ನೀವು ಮೋಶೆಯಾಗಿ ಮಾರ್ಪಡಬೇಕು. ಜನರು ಏನು ಮಾಡೋದು? ಕಷ್ಟ ಬರುವಾಗ ಮೋಶೆಗೆ ಕೇಳೋದು, ಮೋಶೆಗೆ ಬೈಯೋದು, ಮೋಶೆಗೆ ಮಾತಾಡಿಸೋದು. ಆದರೆ ಮೋಶೆ ಕಷ್ಟ ಬರುವಾಗ ಏನು ಮಾಡ್ತಾರೆ? ಪರಲೋಕಕ್ಕೆ ನೋಡ್ತಾರೆ. ಹಲ್ಲೆಲೂಯ. ನಿಮಗೆ ನಾನೊಂದು ಮಾತು ಹೇಳ್ತೀನಿ, ಇವತ್ತಿಂದ ಕಷ್ಟ ಬಂದರೆ ನಿಮ್ಮ ಹೆಂಡತಿಗೆ ಬೈಬೇಡ, ಗಂಡನಿಗೆ ಬೈಬೇಡ, ಮಕ್ಕಳಿಗೆ ಬೈಬೇಡ, ಪರಲೋಕಕ್ಕೆ ನೋಡು. ನಿಮಗೊಂದು ಸದುತ್ತರ ಕೊಡ್ಲಿಕ್ಕೆ ಪರಲೋಕದೊಂದು ಬಾಗಲು ತೆರೆಯುತ್ತಾರೆ. ಎಲ್ಲರೂ ನಿಮ್ಮ ಮುಂದೆ ನೋಡಿ ಬಾಗಲು ಮುಚ್ಚಿ 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 ಹೋಗ್ತಾರೆ. ಆ ಸಮಯದಲ್ಲಿ ಒಬ್ಬರು ನನಗೆ ಹೇಳಿದ್ರು, ನಿಮ್ಮ ಪಾಪದಿಂದಲೇ ಬಂದಿರೋದು ಈ ಕಷ್ಟ ಅಂದಲ್ಲಿ. ಒಬ್ಬರು ನನಗೆ ಹೇಳಿದ್ರು, ಚುಚ್ಚಿ ಮಾತಾಡಿದ್ರು, ನಿಮ್ಮ ಪಾಪದಿಂದಲೇ ನಿಮ್ಮ ಮಗುವಿಗೆ ಕಾಯಿಲೆ. ಯಾಕಂದರೆ ನಾ ಸೇವೆಗೆ ಬಂದ ವಿಷಯದಲ್ಲಿ ಯಾರೋ ಒಬ್ಬರು ಅಷ್ಟು ಬಿಲೀವರ್ ಅಲ್ಲ, ಅದಕ್ಕೆ ಅವ್ರು ಹಂಗೆ ಹೇಳಿದ್ರು. ಆದರೆ ಎಲ್ಲರೂ ಬಾಗಲು ಆಗದಷ್ಟು ಮುಚ್ಚುತ್ತಾರೆ. ಹಲ್ಲೆಲೂಯ. ದಾವೀದನು ಹೋಗುವಾಗ ಶಿಮೈ ಎಂದ ಮನುಷ್ಯನು ದಾರಿಯಲ್ಲಿ ನಿಂತುಕೊಂಡು ಅವನು ಮಾಡಿದ, ಅವನ ಕೈಯಲ್ಲಿ ಆಗೋದು. ಯಾರನ್ನು ನೋಡಬೇಡ, ಕಲ್ಲೆಸಿಯವ್ರನ್ನೂ ನೋಡಬೇಡ, ಬೈಯವರನ್ನು ನೋಡಬೇಡ, ಗೇಲಿ ಮಾಡೋರು ನೋಡಬೇಡ. ಒಂದು ಕಡೆ ನೋಡು, ಪರಲೋಕದ ಕಡೆಗೆ ನಿನ್ನ ದೃಷ್ಟಿ ಎತ್ತಿ ನೋಡು. ನಿನ್ನ ಮುಖ ನಾಚಿಕೆಯಿಂದ ಕೆಡುವುದಿಲ್ಲ. ನಿಮ್ಮ ಮುಖದಲ್ಲಿ ಖುಷಿ ಇಲ್ಲ, ನಗುತ್ತಾ ಆಗಲ್ಲಾದ್ರೆ ನಿನ್ನ ಮನಸ್ಸಲ್ಲಿರುವ ಅರ್ಥ ಏನಂದ್ರೆ ನಿನಗೆ ದೇವರ ಮೇಲೆ ಭಕ್ತಿ ಇಲ್ಲ, ಭಯ ಇಲ್ಲ, ಪ್ರೀತಿ ಇಲ್ಲ, ಏನೂ ಇಲ್ಲ. ಜನ ಚರ್ಚಿಗೆ ಬಂದಿಲ್ಲ, ಪಾಸ್ಟ್ ಬೈತಾರೆ, ಅದಕ್ಕೆ ಬರ್ತಾರೆ ಹೋಗ್ತಾರೆ ಅಷ್ಟೇ. ದೇವರ ವಾಕ್ಯ ಸ್ವೀಕರಿಸಿಕೊಳ್ಳಿ. ದೇವರ ವಾಕ್ಯ ನಿನಗಾಗಿ ಮಾತಾಡೋದು. ನೀನು ಈ ಕಿವಿಯಲ್ಲಿ ಬಿಟ್ಟು ಈ ಕಿವಿಯಲ್ಲಿ ಹೋದ್ರೆ ನಿನಗಾಗಿ ಇನ್ನು ಪರಲೋಕದ ದೂತನೇನು ತಕೊಂಡ್ ಬರಲ್ಲ. ಲೆಕ್ಕ ಇರ್ತಾರೆ, ಆ ದಿನ ನಿನಗಾಗಿ ನಾನು ಮಾತಾಡ್ದೇನೆ ಕೇಳಿಕೊಂಡು ಹಂಗೆ ಇದೆಯಾ ಸ್ವೀಕರಿಸಿಲ್ಲದ ಲೆಕ್ಕ ಕೇಳೋಬರಿದ್ದಾರೆ. ಅದರಿಂದ ವಾಕ್ಯ ಸ್ವೀಕರಿಸಿಕೊಂಡು ನೀವು ದೇವರ ಕಡೆ ತಿರುಗಿಕೊಳ್ಳಿಕ್ಕಾಗಿ ದೇವರ ಅಪ್ಪಣೆ ಕೊಡ್ತಾ ಇದೆ. ದೇವರು ಹೇಳ್ತಾ ಇದ್ದಾರೆ, ಅರಣ್ಯದಲ್ಲಿ ನಡ್ಕೊಂಡು ಬರುವಾಗ ಮೋಶೆ ದೇವರನ್ನ ಕೇಳುವಾಗ ದೇವರು ಹೇಳಿದ್ರು, ಕೈ ಚಾಚಪ್ಪ, ಯಾಕೆ ಅಳ್ತೀಯ? ಮೋಶೆ ಕೋಲು ಚಾಚಿದೆ, ಸಮುದ್ರ 2 ಭಾಗ ಆಯಿತು. ಪ್ರಿಯ ದೇವರ ಮಕ್ಕಳೇ, ದೇವರ ಮಕ್ಕಳನ್ನು ಕೆಡಿಸಲಿಕ್ಕೆ ಯಾರ ಕೈಯಲ್ಲಿ ಆಗಲ್ಲ. ನೀವು ಸ್ವಲ್ಪ ನಂಬಿರಿ. ನಿಮ್ಮ ಸಾಲ ನಿಮ್ಮನ್ನು ಕೆಡಿಸಕ್ಕಾಗಲ್ಲ, ನಿಮ್ಮ ರೋಗದಿಂದ ನಿಮ್ಮನ್ನು ಕೆಡಿಸಕ್ಕಾಗಲ್ಲ, ನಷ್ಟ ನಿಮ್ಮನ್ನು ಕೆಡಿಸಕ್ಕಾಗಲ್ಲ. ಅದಕ್ಕಿರುವನು ಯೇಸು ಸ್ವಾಮಿ. ಹಿಂದಟ್ಟಿ ಬರುವುದು ಸೈನ್ಯ, ಮುಂದೆ ಸಮುದ್ರ. ಮೋಶೆ ಕೈ ಚಾಚುವಾಗ ಆ ರಾತ್ರಿ ಗಾಳಿ ಹೊಡೆಯುತ್ತಾ ಇದೆ. ಹಲ್ಲೆಲೂಯ. ಆ ರಾತ್ರಿ ಗಾಳಿ ಹೊಡೆದು ಸಮುದ್ರ 2 ಭಾಗ ಆಗುತ್ತಾ ಇದೆ. ಜನ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿ? ಸಮುದ್ರದ ಬಳಿಯಲ್ಲಿ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ವೆಯ್ಟ್ ಮಾಡುವಾಗ ಏನಾಗುತ್ತೆ ಗೊತ್ತಾ? ಹಿಂದಟ್ಟಿ ಬರುವುದು ಸೈನ್ಯ. ಅವರು ಸಿಕ್ಕಿದ್ರೆ ಬಿಡ್ತಾರಾ? ಬಿಡುವುದಿಲ್ಲ. ಆದ್ರೆ ಪ್ರಿಯ ದೇವರ ಮಗ, ಒಂದು ಸ್ವಲ್ಪ ಆದ್ರೂ ಅರ್ಥ ಮಾಡಿ. ನಿಮ್ಗೆ ಕೇಳಿಸ್ತಾ ಆಯ್ತಾ? ಆ ಹಿಂದೆ ಎಲ್ಲ ಕೇಳಿಸ್ತಾ ಆಯ್ತಾ?
ಕೇಳಿಸ್ತಾ ಇದೆಯಾ? ಅರ್ಥ ಮಾಡಿಕೊಳ್ಳಿ, ಸುಮ್ಮನೆ ಕೂತ್ಕೊಂಡು ಹೋಗಬೇಡಿ. ಫರೋನ ಸೈನ್ಯ ಹಿಂದೆ ಇರುವಾಗ, ಸಮುದ್ರ ಮುಂದೆ ಇರುವಾಗ ಅವರಿಗೆ ದಾರಿ ಇಲ್ಲ. ಸಮುದ್ರ ಇನ್ನು ಭಾಗ ಆಗಬೇಕು. ಆ ರಾತ್ರಿಯಲ್ಲಿ ಬಿರುಗಾಳಿ ಬರ್ತಾ ಇದೆ, ಸಮುದ್ರ ಭಾಗ ಮಾಡ್ತಾ ಇದೆ, ಇವರಲ್ಲಿ ನಿಂತುಕೊಂಡಿದ್ದಾರೆ. ಆದರೆ ಪರಲೋಕದ ದೇವರು ತನ್ನ ಮಕ್ಕಳಿಗೋಸ್ಕರ ಒಂದು ಕಾರ್ಯ ಮಾಡಿದೆ. ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ಮಧ್ಯೆ ಬಂದು ಅದನ್ನು ಅಡ್ಡ ನಿನ್ನನ್ನು ಶತ್ರು ಮುಟ್ಟದ ಹಾಗೆ ಒಂದು ತಾಯಿ ಕೋಳಿ ಮರಿಯನ್ನು ಹೇಗೆ ಔದಿಟ್ಟುಕೊಳ್ತಾರೆ ಆತರ ಔದಿಟ್ಟುಕೊಳ್ಳೋರಿದ್ದಾರೆ. ನನಗಿದು ಧೈರ್ಯವಾಗಿ ಹೇಳಬಹುದು. ಯಾಕಂದ್ರೆ ಈ 22 ವರ್ಷ ದೇವರು ನಿಚ್ಚವಾಗಲು ನಾನು ಹೇಳ್ತೀನಿ, ದೇವರು ರೆಕ್ಕೆಯಲ್ಲಿ ಇಟ್ಟಿಲ್ಲದ್ರೆ ಯಾರು ಇರ್ತಾರಲ್ಲ ಇಲ್ಲಿ. ಪ್ರೈಸ್ ದ ಲಾರ್ಡ್. ಈ ದೇವರು ಇಂಥ ಅದ್ಭುತ ಮಾಡುವರು. ನಂಬಿರಿ, ನಂಬಿರಿ. ಸಮುದ್ರ ಮುಂದೆ ಇರುವಾಗ, ಹಿಂದೆ ಸೈನ್ಯ ಇರುವಾಗ ದೇವರು ಮೇಘ ಸ್ತಂಭನೂ ಬಂದು ಅಗ್ನಿ ಸ್ತಂಭನೂ ಬಂದಂದ. ಯಾಕೆ ಮೇಘ ಸ್ತಂಭ ಬಂದ್ರೆ? ಒಂದು ಅಗ್ನಿ ಸ್ತಂಭ ಸಾಕಲ್ಲ ಅವರಿಗೆ ಅಡ್ಡ ಮಾಡಿದ್ರಿ, ತೊಂದರೆ ಕೊಡದಿರ್ಲಿಕ್ಕೆ. ಯಾಕೆ ಅಗ್ನಿ ಸ್ತಂಭ ಬಂದು? ನೋಡಿ, ಸಮುದ್ರ ಮುಂದೆ ಇರುವಾಗ, ಹಿಂದೆ ಸೈನ್ಯ ಇರುವಾಗ, ಪ್ರಿಯ ದೇವರ ಮಕ್ಕಳೇ, ಇದು ನಾನು ನಿಮಗಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡಿಕೊಳ್ಳೋರಾದ್ರೆ ನೀವು ಅರ್ಥ ಮಾಡಿಕೊಳ್ಳಿ. ದೇವರು ಮೇಘ ಸ್ತಂಭನು ಬಂದು ಅಗ್ನಿ ಸ್ತಂಭನು ಬಂದು. ಯಾಕೆ? ಹಂಗಲ್ಲ, ಅಗ್ನಿ ಸ್ತಂಭವು ಮೇಘ ಸ್ತಂಭವು ಬಂದು ನಿಲ್ಲುವಾಗ ಈ ಭಾಗ ಮೇಘ ಸ್ತಂಭ, ಇಸ್ರೇಲ್ ಮಕ್ಕಳಿಗೆ ಬಿಸಿಲಿರುವಾಗ ಇಲ್ಲಿ ನಿಂತ್ಕೊಂಡು ನೆರಳು ಕೊಡ್ತಾ ಇದೆ, ಈ ಕಡೆ ಬೆಳಕು ಬರ್ತಾ ಇದೆ. ಕತ್ತಲೆಯಲ್ಲಿ ಈ ಬೆಳಕಿದ್ರೆ ನಡಿಬೋದು, ಹಗಲಲ್ಲಿ ಈ ಕತ್ತಲೆ ಇದ್ರೆ ಅವರಿಗೆ ಒಳ್ಳೆ ಕೂಲಿಂಗ್ ಸಿಗ್ಬೋದು. ಅರ್ಧರಾತ್ರಿಯಲ್ಲಿ ದೇವರು ಅಗ್ನಿ ಸ್ತಂಭ ಮೇಘ ಸ್ತಂಭ ಯಾಕೆ ಬಂದೆ ಗೊತ್ತಾ? ಇಸ್ರೇಲ್ ಮಕ್ಕಳಿಗೆ ಪ್ರಕಾಶ ಕೊಡ್ತಾ ಇದೆ. ಅದೇ ಸಮಯ ಐಗುಪ್ತರಿಗೆ ಕತ್ತಲೆ ಮಾಡ್ತಾ ಇದೆ. ಅರ್ಥ ಆಯ್ತಾ ನಿಮಗೆ? ಇಸ್ರೇಲ್ ಮಕ್ಕಳಿಗೆ ಬೆಳಕು ಕೊಡುವ ಅದೇ ಸಮಯದಲ್ಲಿ ವಿರೋಧಿಗಳಿಗೆ ಕತ್ತಲೆ ಮಾಡಿದ ದೇವರು. ಆಮೆನ್, ಆಮೆನ್. ಇದು ಇಸ್ರೇಲ್ ಮಕ್ಕಳಿಗೆ ನಡೆಯುತ್ತೆ, ನನಗೇನು ಲಾಭ? ಹೌದಾ? ಹೌದಾ? ನಂಬುವನಿಂದ ಮೇಘ ಸ್ತಂಭನೂ ಬರುತ್ತೆ, ಅಗ್ನಿ ಸ್ತಂಭನೂ ಬರುತ್ತೆ. ಹಲ್ಲೆಲೂಯ. ಮೇಘ ಸ್ತಂಭ ಅಗ್ನಿ ಸ್ತಂಭದಿಂದ ನಾನು ಬದುಕಿದ್ದೀನಿ. ನಿಮಗೆ ಹೇಳ್ಬೋದು, ನಿಮ್ಗೆ ಹಂಗೆ ಬದುಕಿದ್ರೆ ನಿಮಗೆ ಧೈರ್ಯ ಆದರೆ ಹೇಳ್ಬೋದು. ಹಲ್ಲೆಲೂಯ. ಪ್ರಾಣಾಪಾಯ ಮರಣದಿಂದ ಬದುಕಿ ಬರುವಾಗ ಈ ದೇವರು ನಿನ್ನ ಜೊತೆಯಲ್ಲಿ ಬಂದಿಲ್ಲ, ನೀನು ಹೆಂಗ್ ಬದುಕ್ತಾ ಇತ್ತು? ಸ್ತೋತ್ರ ಮಾಡ್ಲಿಕ್ಕೆ ಬೇಕಾದಷ್ಟು ಇದೆಯಲ್ಲ. ಈಗಿರುವ ಕುಟುಂಬದ ಪರಿಸ್ಥಿತಿ ನಿಮಗೆ ಇರ್ತಾ ಇತ್ತಾ? ಈಗಿರುವ ಹೆಂಡತಿ ನಿನಗೆ ಬದುಕಿ ಸಿಗ್ತಾ ಇತ್ತಾ? ಈಗಿರುವ ಯಜಮಾನ ನಿನಗೆ ಬದುಕ್ತಾ ಇದ್ರ? ನೀನು ಸ್ತೋತ್ರ ಮಾಡ್ಲಿಕ್ಕೆ ನೋಡಿ. ಮೇಘ ಸ್ತಂಭದಲ್ಲಿ ಅಗ್ನಿ ಸ್ತಂಭದಲ್ಲಿ ಮಾತಾಡಿದ ದೇವರು, ನಾನು ಬೇಗ ಹೇಳಿ ಮುಗಿಸ್ಲಿಕ್ಕೆ ಹೋಗ್ತೀನಿ, ನಾನು ಎಲ್ಲದು ಎಲ್ಲೂ ಬಂದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅಂತ ಅದ್ಭುತ ಮಾಡುವ ದೇವರು ನಿಮ್ಮ ಬಳಿಯಲ್ಲಿದ್ದಾರೆ. ನಿಮಗಾಗಿ ಕಾವಲು ಬರೋದು ಒಬ್ಬ ದೂದನಲ್ಲ, ದೂದ ಸೈನ್ಯ ಬೇಕಾದರೂ ನಿಮಗಾಗಿ ದಂಡ ಎಳಿತಾರೆ. 34ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ಬರೆದಿದೆ, ಆತನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತರು ದಂಡೆಳೆದು ಕಾವಲಾದ್ದು ಕಾಪಾಡುತ್ತಾರೆ. ನಂಬುವ ಬಲಾತ್ಕಾರಿಗಳು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಯಾರು ಬೇಕಂದೇಳಿ ಬಲಾತ್ಕಾರ ಮಾಡ್ತಾರೆ ಅವರಿಗೆ ಸಿಗೋದು. ಇದೆಲ್ಲ ಕೇಳಿ ಭಾನುವಾರ ಬರಬೇಕು, ಏನೋ ಒಂದು ಜೋ ಲಾಲಿ ಎಳ್ತಾರ ಇರ್ತದೋ, ಹೋಗ್ಬಿಟ್ರೆ ಯಾವ ಯೂಸು ಇಲ್ಲ, ಯಾವ ಯೂಸು ಇಲ್ಲ, ಯಾವ ಯೂಸು ಇಲ್ಲ. ನಿಮ್ಮ ಕಾಲು ನೋವು ಬಂದಿದೆ, ವೇಸ್ಟು. ಪ್ರಿಯರೇ ಗೌನಿಸಿ, ಇನ್ನು ಪಕ್ಕದಲ್ಲಿ ಕೈಗೊಟ್ಟು ಹೇಳಿ, ನಿನಗಾಗಿ ಒಂದು ದೂತನಿದೆ ಅಂದೆ, ಒಂದು ದೂತನಲ್ಲಿ ಒಂದು ಸೈನ್ಯ ಇದೆ ಅಂದೆ, ನಿಮಗಾಗಿ ಒಂದು ಸೈನ್ಯ ಇದೆ. ನೀನು ಒಂಟಿಯಲ್ಲ, ನಿನ್ನ ಜೊತೆ ದೇವ ಸೈನ್ಯ ಇದ್ದಾರೆ. ಕೈ ಹಿಡ್ಕೊಂಡು ಒಂದು ಮಾತಾಡೋ ಹೇಳಿ, ಕೈ ಹಿಡ್ಕೊಂಡು. ಆದ್ರೆ ಗುಣಗುಟ್ಟು ಬೇಡ, ಗುಣಗುಟ್ಟು ಬೇಡ್ರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೈನ್ಯ ಇದೆ, ದೂತರಿದ್ದಾರೆ, ಕಾಪಾಡ್ತಾರೆ, ಕೈ ಬಿಡಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವರು ಈ ತರ ಎಲ್ಲ ಸಂತೋಷವಾಗಿ ಬರುವಾಗ
ಇಲ್ಲಿ ಬಂದಿದೆ. ನಾನು ಅಲ್ಲಿಂದ ಇನ್ನೆಷ್ಟೋ ದಾರಿ ನಿಮ್ಗೆ ಗೊತ್ತು. ಇಲ್ಲಿ ಬರುವಾಗ ನೋಡಿ, ನಾನು ಒಂದೆರಡು ವಿಷಯ ಮೋಶೆಯಿಂದ ಹೇಳಿದೆ. ನಿಮ್ಮನ್ನು ಸಾಯಿಸಲಿಕ್ಕೆ ಯಾರು ನೋಡಿದ್ರು ಸಾಯಿಸಕ್ಕಾಗದ ಹಾಗೆ, ಮೋಶೆಯನ್ನು ಸಾಯಿಸಲಿಕ್ಕೆ ಯಾರು ನೋಡಿದ್ರು ಸಾಯಿಸಲಿಕ್ಕಾಗಿಲ್ಲ. ಆದರೆ ನೀನು ದೇವರಿಂದ ಆರಿಸಲ್ಪಟ್ಟವನಾದರೆ ನಿನ್ನನ್ನು ಏನು ಮಾಡೋಕ್ಕೆ ಯಾರ ಕೈಯಲ್ಲಾಗಲ್ಲ. ಧೈರ್ಯವಾಗಿರಿ. ಹಲ್ಲೆಲೂಯಾ. ಏನಾದರೂ ಆಗುತ್ತೋ ಅಂತ ಭಯಪಡೋದಾದ್ರೆ ಯಾರು ನಿನ್ನನ್ನು ಸಾಯಿಸಲಿಕ್ಕೆ ಎಂಥವರು ಬಂದರು ನಿನ್ನನ್ನು ಮುಟ್ಟಕ್ಕಾಗಲ್ಲ. ಅಲ್ಲ, ನೀನು ಸತ್ತು ಬಿದ್ದರೂ ಅಲ್ಲಿಂದ ಎದ್ದು ಬರ್ತೀರ. ಹಲ್ಲೆಲೂಯಾ. ಇದು ದೇವರ ಮಾತು. ಅದೇ ಥರ ಮೋಶೆಯೇ ನೋಡಿ, ನಡೆಯುವಾಗ ಕಾಪಾಡಲಿಕ್ಕಾಗಿ ಮೇಘಸ್ತಂಭನೂ ಬಂದಿದೆ, ಅಗ್ನಿಸ್ತಂಭನೂ. ಶತ್ರುಗೆ ಕತ್ತಲೆ ಕೊಟ್ಟಿದೆ, ತನ್ನ ಮಕ್ಕಳಿಗೆ ಬೆಳಕು ಕೊಟ್ಟಿದೆ. ನಿನಗೆ ಬೆಳಕಿರುವಾಗ ನಿನ್ನ ಶತ್ರುಗೆ ಕತ್ತಲೆ ಕೊಟ್ಟು ನಿನ್ನ ಹತ್ತಿರಕ್ಕೆ ಬರದಂತೆ ಮಾಡುವರು ನನ್ನ ಸರ್ವಶಕ್ತರಾದ ದೇವರು. ಅದರಿಂದ ದೇವರ ಮಕ್ಕಳೇ, ನೀವು ನಿಮ್ಮನ್ನೇ ಅರ್ಥ ಮಾಡಿಕೊಂಡು ದೇವರನ್ನು ಸ್ತುತಿಸಿರಿ. ನೀವು ನಿಸ್ಸಾರವಾದ ಆಹಾರ ತಿಂದದ್ದು ಹೇಳ್ಬೇಡಿ. ನೀವು ನಿಸ್ಸಾರರಲ್ಲ. ನಿಸ್ಸಾರರಂದ್ರೆ ಸಾರ ಇಲ್ಲ, ಏನೂ ಇಲ್ಲ, ನಿಸ್ಸಾರರು. ಹಲ್ಲೆಲೂಯಾ. ನೀವು ನಿಸ್ಸಾರರಲ್ಲ, ನೀವು ಸರ್ವಶಕ್ತನ ಮಕ್ಕಳು. ನೀವು ಅದ್ಭುತ ಮಂತ್ರಿಯ ಮಕ್ಕಳು. ಅದ್ಭುತ ಮಂತ್ರಿಯ ಮಕ್ಕಳು ಹೆಂಗಿರ್ತಾರೆ? ಅದ್ಭುತ ಮಂತ್ರಿಯ ಮಕ್ಕಳು ಅದ್ಭುತ ಮಾಡ್ತಾರಾ ಇಲ್ವಾ? ಮಾಡ್ತೀರಾ? ನಿನ್ನ ಬಾಯಿಂದ ಏನು ಆಗುತ್ತೆ? ಹಲ್ಲೆಲೂಯಾ. ಆದರೆ ಗುಣಗುಟ್ಟುದು ಏನಾದ್ರೂ ಇದ್ರೆ ಇವತ್ತು ಬಿಟ್ಟು ಬಿಡು. ಹಲ್ಲೆಲೂಯಾ. ಯಾರ ಬೇಲಾದ್ರೂ ಗುಣಗುಟ್ಟುದು, ದೂರ ಹೇಳೋದೆಲ್ಲ ಇದ್ರೆ ಇದೇ ದೇವರಿಗೆ ಬೇಜಾರಾಗುತ್ತೆ. ನಿನ್ನ ಪಕ್ಕದಲ್ಲಿರೋದ್ರೂ ಬೈಬೇಡ, ನಿನ್ನ ಊರಲ್ಲಿರೋನು ಬೈಬೇಡ, ನಿನ್ನ ಸ್ವಂತದವರು ನಿಮ್ಮನ್ನು ಬೈದ್ರೂ ಎದುರು ಮಾತಾಡೋಕೆ ಹೋಗಬೇಡ. ಎಲ್ಲ ಅಪ್ಪನಿಗೆ ಒಪ್ಪಿಸ್ಬಿಟ್ಟು ಬಿಟ್ಟು ಬಿಡು. ದೇವರೇ ನೋಡ್ಕಪ್ಪ, ನನಗೇನು ಬೇಡ, ತಲೆಗೆ ಹಾಕ್ಬೇಡ. ಹಲ್ಲೆಲೂಯಾ. ಇಷ್ಟೇ ಇರಲಿ ನಿಮ್ಮ ಮನಸ್ಸಲ್ಲಿ, ದೇವರು ಕಾಪಾಡ್ತಾರೆ. ನೀವು ನಮ್ಮನ್ನು ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಬಂದಿದ್ದೀರೋ ಎಂದು ಹೇಳಿದರೆ, ಆವಾಗ 6ನೇ ವಾಕ್ಯ, ಅದಕ್ಕೆ ಯೆಹೋವನು ಉರಿ ಮಂಡಲಗಳನ್ನು ಜನರೊಳಗಡೆ ಬರಮಾಡಿದನು, ಅವು ಜನರನ್ನು ಕಚ್ಚಿದರಿಂದ ಬಹು ಜನರು ಸತ್ತು ಹೋದರು. 7ನೇ ವಾಕ್ಯ, ಆದದರಿಂದ ಜನರು ಮೋಶೆಯ ಬಳಿಗೆ ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ಮಾತನಾಡಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. ಮೋಶೆ ಜನರಿಗೋಸ್ಕರ ಪ್ರಾರ್ಥಿಸಲಾಗಿ ಯೆಹೋವನ ಅವನಿಗೆ, ನೀನು ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿಸಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು. ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದನು. ಆದ ಕಾರಣ ಮೋಶೆ ತಾಮ್ರದಿಂದ ಸರ್ಪದ ಆಕಾರವನ್ನು ಮಾಡಿಸಿ ಧ್ವಜದ ಸ್ತಂಭದ ಮೇಲೆ ಇಡಿಸಿದನು. ಸರ್ಪಗಳಿಂದ ಗಾಯಪಟ್ಟವರಲ್ಲಿ ಯಾರು ಆ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು. ಹಲ್ಲೆಲೂಯಾ. ಯಾಕೆ ಸರ್ಪ ಕಚ್ಚುದು? ಸರ್ಪ ಯಾಕೆ ಕಚ್ಚುದು? ಸರ್ಪ ಕಚ್ಚುದು ಯಾವಾಗ? ಗುಣಗುಟ್ಟುವಾಗ. ಹಲ್ಲೆಲೂಯಾ. ಸರ್ಪ ಕಚ್ಚುದು ಯಾವಾಗ? ಗುಣಗುಟ್ಟುವಾಗ ಸರ್ಪ ಕಚ್ಚುತ್ತೆ. ಸರ್ಪ ಕಚ್ಚುವಾಗ ಏನಾಗುತ್ತೆ? ಸತ್ತೋಗ್ಬಿಡ್ತಾರೆ. ಸತ್ತೋಗ್ಬಿಡುವಾಗ ಜನ ಎಲ್ಲ ಬಂದರು, ಅಯ್ಯೋ ಮೋಶೆ, ಹಂಗಾರೆ ಗುಣಗುಟ್ಟು ನಿಲ್ಲಿಸು ಅಂತ ಹೇಳ್ಬೇಕು ತಾನೆ? ಗುಣಗುಟ್ಟು ನಿಲ್ಲಿಸ್ಬೇಕು ತಾನೆ? ಅವಾಗ ಇನ್ನೂ ಜನ ಸೇರಿಸಿ ಗುಣಗುಟ್ಟದು. ನೋಡು, ಈಗ ನೋಡು, ಸರ್ಪವನ್ನು ಕಳಿಸಿ ಸಾಯಿಸ್ತಾರೆ ಈ ದೇವರು. ಈ ಮೋಶೆ ಸೇರಿಸಿ ಗುಣಗುಟ್ಟಿದ್ರು. ಪಾಪ ಮೋಶೆ, ದೇವರೇ ಕಾಪಾಡು. ದೇವರು ಹೇಳಿದ್ರು, ಒಂದು ತಾಮ್ರದ ರೂಪವನ್ನು ಮಾಡಿಕೊಂಡು ಇಡು, ಅದನ್ನು ನೋಡು, ಬಿಡುಗಡೆ ಆಗುತ್ತೆ. ಇಲ್ಲಿ ಗುಣಗುಟ್ಟದು, ಸರ್ಪ ಕಚ್ಚದು, ಪಟ್ಟ ನೋಡ್ಬಿಡುದು. ಹಲ್ಲೆಲೂಯಾ. ಹಂಗೂ ದಾರಿ ಇದೆ. ಗುಣಗುಟ್ಟುವರು ಆದರೆ ಮತ್ತೆ ಅವರು ಗುಣಗುಟ್ಟಿರಲ್ಲ ಅಲ್ವಾ? ಸರ್ಪ ಕಚ್ಚಿದ್ರೆ ಮತ್ತೆ ಗುಣಗುಟ್ಟಿರ್ತಾರ? ಮತ್ತೆ ಗುಣಗುಟ್ಟಿರಲ್ಲ. ಕಚ್ಚೋದು ಅವರು ಬೇಗನೆ ಅಪ್ಪ ತಪ್ಪಾಯ್ತು ನೋಡೋದು, ಅವ್ರು ಬಿಡುಗಡೆ ಆಯ್ತು. ಹಲ್ಲೆಲೂಯಾ. ಇದು ಯೇಸು ಸ್ವಾಮಿಗೆ ಒಂದು ಗುರುತು. ಈ ಲೋಕವೆಂಬ ಸರ್ಪ, ಈ ಲೋಕದ ಪಾಪವೆಂಬ ಸರ್ಪ, ಈ ಲೋಕದ ದ್ವೇಷ, ರೋಗ, ಸಾಲೆ, ಸಮಸ್ಯೆ, ಕಷ್ಟ, ನೋವು, ಸಂಕಟವೆಂಬ ಸರ್ಪಗಳು, ಹಾವುಗಳು ನಮ್ಮನ್ನು ಕಚ್ಚುವಾಗ ನಮಗೆ ನೋಡ್ಲಿಕ್ಕಾಗಿ ಯೇಸು ಸ್ವಾಮಿಯನ್ನು ಎತ್ತರದಲ್ಲಿಟ್ಟಿದ್ದಾರೆ. ಅರ್ಥ ಆಯ್ತಾ? ಕಷ್ಟ ಬಂದು ಗುಣಗುಟ್ಟಿದೆ, ನೋವು ಬಂದು ಗುಣಗುಟ್ಟಿದೆ, ಹಾವು ಬಂದು ಕಚ್ಚುತ್ತಾ ಇದೆ. ಅವರು ನೋಡ್ತಾ ಇದ್ದಾರೆ ರೂಪಕ್ಕೆ. ಹಾವು ಹೇಳ್ತಾ ಇದೆ,
ಯೇಸು ಸ್ವಾಮಿ ನಿಮಗೆ ಕ್ಷಮಿಸ್ತಾರೆ ಅಂತೇಳಿ ನೋಡಿದವರೆಲ್ಲ ಬಿಡುಗಡೆ. ಹಲ್ಲೆಲೂಯಾ. ಅದೇ ಪ್ರಕಾರ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನನ್ನ ಗುರುತುಗಾಗಿ ತೋರಿಸಿದ್ದು, ಈಗ ನೋಡು ನಾನು ಎತ್ತರದಲ್ಲಿ ಇಡಲ್ಪಡಬೇಕಾಗಿದೆ. ಹಲ್ಲೆಲೂಯಾ. ನೋಡಿ, ಯೇಸು ಸ್ವಾಮಿ ನಂಬುವ ಮಕ್ಕಳಿಗಾಗಿ ಯೇಸು ಸ್ವಾಮಿ ಎತ್ತರದಲ್ಲಿ ಇಡಲ್ಪಟ್ಟಿತ್ತು. ಅದೇ ಕಲ್ವಾರಿ ಶಿಲುಬೆ. ಹಲ್ಲೆಲೂಯಾ. ಕಚ್ಚಿಸಲ್ಪಡುವರು, ಕಷ್ಟದಲ್ಲಿ ಸಿಕ್ಕಾಕುವರು, ತೊಂದರೆಗಳಲ್ಲಿ ಸಿಕ್ಕುವರು ಏನ್ ಮಾಡಬೇಕು? ಇವತ್ತು ಏನ್ ಬಗ್ಗೆ ಪ್ರಸಂಗ ಮಾಡಿದೆ? ಯೇಸು ಬಗ್ಗೆ ಪ್ರಸಂಗ ಮಾಡಿದೆ. ಹಲ್ಲೆಲೂಯಾ. ಬೇರೆ ಏನಾದ್ರು ಕೇಳಿಸ್ಕೊಂಡ್ರ ನೀವು? ಏನು ಕೇಳಿಸಿಲ್ಲ. ಯಾರನ್ನು ನೋಡ್ಬೇಕು? ಪಾಪ, ಶಾಪ, ರೋಗ, ದೋಷವೆಂಬ ಹಾವು ನಮ್ಮನ್ನು ಕಚ್ಚಿದರೆ ಯೇಸು ಎಂಬ ರಕ್ಷಕರನ್ನು ನೋಡಿರಿ, ನಿನಗೆ ರಕ್ಷಣೆ ಸಿಗುತ್ತೆ. ನಾವು ಆ ವಾಕ್ಯ ಕೂಡ ಓದಿಕೊಳ್ಳಿ. ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 4-5 ವಾಕ್ಯ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನೋಡಿರಿ, ಯೇಸು ಸ್ವಾಮಿ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿಕೊಂಡು ಹೊತ್ತುಕೊಂಡು ಶಿಲುಬೆಗೆ ಹೋಗಿದ್ದಾರೆ. ಹಲ್ಲೆಲೂಯಾ. ಸಂಕಷ್ಟ, ಕಷ್ಟ, ಹೊರೆ, ನೋವು ಎಲ್ಲ ಇದ್ರೆ ಶಿಲುಬೆಗೆ ನೋಡಿರಿ. ಶಿಲುಬೆಯಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ನನ್ನ ಬದಲಿಗೆ ತೂಗಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಹಾವು ಕಚ್ಚುವಾಗ ಯಾಕೆ ನೋಡಿದಂದ್ರೆ, ಯೇಸು ಸ್ವಾಮಿಗೆ ಯಾಕೆ ಸಾಕ್ಷಿ ಇಟ್ಟಿದಂದ್ರೆ, ನಾನು ಸಾಯ್ಬೇಕಾದ ಜಾಗೆಯಲ್ಲಿ ಯೇಸು ಸ್ವಾಮಿ ಸತ್ತಿದ್ದಾರೆ. ನಾನು ಸಂಕಷ್ಟದಲ್ಲಿ ಅನುಭವಿಸಬೇಕಾದ ಜಾಗೆಯಲ್ಲಿ ಯೇಸು ಸ್ವಾಮಿ ಸಂಕಷ್ಟದಲ್ಲಿ ಒಳಪಟ್ಟಿದ್ದಾರೆ. ನಾವು ನೋವು ತಿನ್ನಬೇಕಾದ ಸಮಯದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೋವು ತಿಂದಿದ್ದಾರೆ. ಹಲ್ಲೆಲೂಯಾ. 5ನೇ ವಾಕ್ಯ. ನಾವಾದರೂ ಅವನು ದೇವರಿಂದ ಬಾಧಿತನು. ಪ್ರಿಯರೇ, ಇಲ್ಲಿ ಇರೋರು ಯಾರಾದ್ರೂ ಈಗ ನಮ್ಮ ಮುಂದೆ ಈಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ತೂಗಾಡಲ್ಪಟ್ಟು ನಮಗೆ ತೋರಿಸ್ತಾ ಇದ್ದಾರೆ, ರಕ್ಷಕನಿದೆ. ನಮಗಾಗಿ ಸಂಕಷ್ಟ, ನಮಗಾಗಿ ಕಷ್ಟ, ನಮಗಾಗಿ ನೋವು ಎಲ್ಲ ಅನುಭವಿಸಿಕೊಂಡು ಯೇಸು ಸ್ವಾಮಿ ಶಿಲುಬೆಯಲ್ಲಿರುವಾಗ ನೀನಿಲ್ಲಿ ನಿಂತುಕೊಂಡು ನೋಡಿಕೊಂಡು ಹೇಳೋದು, ಅಯ್ಯೋ ಪಾಪ ಯೇಸು ಎಂತ ಕಷ್ಟ ಬಂದಿದೆ ಅಂತ ಯಾವತ್ತೂ ಅಳಬೇಡಿ. ಯಾರಿಗೆ ಯೇಸು ಸ್ವಾಮಿಗೆ ಕಷ್ಟ ಬಂದಿದೆ? ಯಾಕೆ ಯೇಸು ಸ್ವಾಮಿ ಕಷ್ಟ ಅನುಭವಿಸಬೇಕಾದ ಯಾವ ಪರಿಸ್ಥಿತಿನೂ ಇರಲಿಲ್ಲ. ಅವರು ದೇವ ಕುಮಾರನು, ಸಿಂಹಾಸನದಲ್ಲಿ ಕೂತಿದಾದನು, ಅವನ 12 ಮುತ್ತುಗಳಿರುವ ಸ್ವರ್ಗರಾಜ್ಯದಲ್ಲಿ ವಾಸಿಸಿದವನು, ದೇವದೂತರು ಆರಾಧನೆ ಮಾಡುತ್ತಾ ಇರುವನು. ಆತನನ್ನು ಆರಾಧನೆ ಮಾಡೋ ದೂತರುಗಳಿಗೆ ಒಳ್ಳೆ ಹಾಡುಗಳು, ಮ್ಯೂಸಿಕ್ ಎಲ್ಲ ಬರುವ ಸುಂದರ ರೂಪಿಗಳು, ಆರಾಧನೆ ಮಾಡುವ ಸುಂದರ ಪರಲೋಕ. ಅಷ್ಟು ಹೇಳಲಿಕ್ಕಾಗಲ್ಲ. ಅಲ್ಲಿ ಹೋದ್ರೆ ನನಗೂ ನಿನಗೂ ಗೊತ್ತಾಗೋದು ಸ್ವರ್ಗ ಏನಂತೆ. ಅದರಲ್ಲಿರುವ ಯೇಸು ಯಾವ ಪಾಪ ಮಾಡಿಲ್ಲ ಪ್ರಿಯರೇ, ಯಾವ ತಪ್ಪು ಮಾಡಿಲ್ಲ. ಪ್ರಿಯ ದೇವರ ಮಗುವೆ, ನೀನು ಅರ್ಥ ಮಾಡು. ನಿನಗಾಗಿಯೇ ನಿನ್ನ ರೋಗಕ್ಕಾಗಿ, ನಿನ್ನ ಕಷ್ಟಕ್ಕಾಗಿ, ನಿನ್ನ ಪಾಪಕ್ಕಾಗಿ, ನಿನ್ನ ಶಾಪಕ್ಕಾಗಿ, ನಿನ್ನ ನರಕದ ಬೆಂಕಿಯಲ್ಲಿ ಬಿದ್ದು ಹೋಗದಿರಲಿಕ್ಕಾಗಿ ಯೇಸು ಸ್ವಾಮಿ ಪರಲೋಕದಿಂದ ಬಿಟ್ಟು ಇಳಿದು ಬಂದು ನಿನ್ನ ಬದಲಿಗಾಗಿ ಶಿಲುಬೆಯಲ್ಲಿ ತೂಗಾಡಲ್ಪಟ್ಟಿದೆ. ಸ್ವೀಕರಿಸ್ತೀರಾ? ನಿಮಗಾಗಿ ನನಗಾಗಿ ತೂಗಾಡಲ್ಪಟ್ಟ ಯೇಸು ಸ್ವಾಮಿಗೆ ಆ ಗೌರವ ಕೊಡುವಿರಿ. ಅಯ್ಯೋ ಪಾಪ, ಯೇಸು ಸ್ವಾಮಿ ಪಾಪ ಅಲ್ಲ. ಯೇಸು ಸ್ವಾಮಿ ರಾಜಾದಿರಾಜನು, ಅದ್ಭುತ ಮಂತ್ರಿ. ಒಂದು ಮಾತ ಹೇಳುವಾಗ ಸಮುದ್ರ 2 ಭಾಗ. ಒಂದು ಮಾತಾಡದೆ ಜನ ಹೇಳಿದ್ರು ಊಟ ಇಲ್ಲ, ಆಕಾಶದಿಂದ ಮಣ್ಣು ಸುರಿದಿತ್ತು. ಜನ ಹೇಳಿದ್ರು ಮಾಂಸ ತಿನ್ನಬೇಕು, ಬರ್ತಾ ಇದೆ ಲಾಭಕ್ಕಿಗಳು ದೇಶ ಇಂದ ಸರ್ವಶಕ್ತನು. ಒಂದು ಮಾತಾಡುವಾಗ ಕುಷ್ಠರೋಗಿ ಕೊಳತ ಶರೀರ ಹಾಗೆ ಒಂದು ಹೊಸ ಮಗುವಿನ ಶರೀರರಾಗಿ ಮಾರ್ಪಟ್ಟಿದೆ. ಒಂದು ಮಾತಾಡುವಾಗ ಸೂರ್ಯನುಂಟಾಗಿದೆ. ಒಂದು ಮಾತಾಡುವಾಗ ಭೂಮಿಯನ್ನು ಅದರ ಭ್ರಮಣ ಬಲದಲ್ಲಿ ನಿಲ್ಲಿಸಿಕೊಂಡು ರಾತ್ರಿ ಹಗಲನ್ನು ಹೆಸರಿಟ್ಟಿದೆ. ಇಂಥ ಭಯಂಕರನಾದ ದೇವರು, ಇಂಥ ಭಯಂಕರನಾದ ದೇವರು. ನನ್ನನ್ನು ನೀನು ನೆನೆಸಿಕೊಂಡು
ಒಂದು ಮಗುವಾಗಿ ಹುಟ್ಟಿ ಶಿಲುಬೆಯಲ್ಲಿ ಏರಿ ಬಂದು ನಿನಗಾಗಿ ಹೇಳುವಾಗ ನೀನು ಇದನ್ನು ಕೇರ್ಲೆಸ್ ಮಾಡಬೇಡ. ಎಲ್ಲರೂ ಜೋರಾಗಿ ಒಂದು ಸ್ತೋತ್ರ ಹೇಳೋಣ. ಹಲ್ಲೆಲೂಯ. ಈಗ ನಿಮ್ಮ ಜೀವಿತದಲ್ಲಿ ನೀವು ಇಷ್ಟು ದಿವಸ ಹೇಳಿದ್ರು ಕೂಡ ಮತ್ತು ಹೇಳ್ತೀನಿ, ಈ ವಾಕ್ಯ ಸತ್ಯ, ದೇವರ ವಾಕ್ಯದಲ್ಲಿ ಸುಳ್ಳಿಲ್ಲ. ಈ ನಿಜವಾಗಿ ಹೇಳುತ್ತಿರುವುದಲ್ಲ. ದೇವರು ಹೇಳ್ತಾರೆ 5ನೇ ವಾಕ್ಯ, ನಿಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ಅಪರಾಧ ನಿಮಿತ್ತ ಅವನು ಜಜ್ಜಲ್ಪಟ್ಟಿದವು. ಆದರೆ ಇನ್ನಿರೋದು ನಮಗಿರೋ ವಾಕ್ಯ ಓದಿ. ನಮಗೆ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ಸುಕ್ಷೇಮ ಅಂದ್ರೆ ಏನರ್ಥ? ಎಲ್ಲಾ ರೀತಿಯಲ್ಲಿರುವ ಕ್ಷೇಮ. ಹಲ್ಲೆಲೂಯಾ. ನಿನಗೆ ಎಲ್ಲಾ ರೀತಿಯಲ್ಲಿರುವ ಕ್ಷೇಮ ಬರಬೇಕೆಂದು ಯೇಸು ಶಿಲುಬೆಯಲ್ಲಿ ಎತ್ತಲ್ಪಟ್ಟಿರೋದು. ಆದರೆ ಇದು ಬಲಾತ್ಕಾರಿಗಳು ಹೊಂದಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಬೇಕೆಂದು ಆಸೆ ಪಡುವರು ಸ್ವೀಕರಿಸುವವರಿಗೆ ಸಿಕ್ಕುವುದು ಇದು ಈ ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ? ಎಷ್ಟು ಜನ ಸ್ವೀಕರಿಸಿಕೊಂಡು ಅದನ್ನು ಉಪಯೋಗಿಸಿಕೊಳ್ತೀರೋ ಅವರ ಜೀವನದಲ್ಲಿ ಇವತ್ತಿಂದ ಬದಲಾವಣೆ ಕಾಣ್ತದೆ. ಯಾಕಂದ್ರೆ ನೀನು ಒಂಟಿಯಲ್ಲ, ನೀನು ಯಾರು ಇಲ್ಲದವನು ಅಲ್ಲ, ನಿನಗೆ ಯಾರು ಸಹಾಯ ಮಾಡಲ್ಲ ಅಂತ ಹೇಳುದು ನೀ ಬೇಜಾರು ಮಾಡಬೇಡ. ಎಲ್ಲರೂ ಕೈ ಬಿಟ್ಟರು ನೀನು ಅಳಬೇಡ. ನಿನ್ನನ್ನು ಕೈ ಬಿಡದ ಒಂದು ದೇವರಿದ್ದಾರೆ. ಆ ದೇವರು ನಿನ್ನನ್ನು ಸುಮ್ಮನೆಲ್ಲ ಪ್ರೀತಿಸಿದು, ನಿನ್ನ ಪ್ರೀತಿಸಕ್ಕೋಸ್ಕರ ಪ್ರಾಣನೇ ಕೊಟ್ಟಿದೆ. ಒಂದು ಕೈಯಲ್ಲಿ ಮೊಳ ಹೊಡೆದ್ರೆ ಎಷ್ಟು ನೋವು ಬರಲ್ವಾ? ಆ ನೋವು ಯೇಸು ನನಗಾಗಿ ನಿನಗಾಗಿ ಅನುಭವಿಸಿದೆ. ಕಾಲು ಕೊಟ್ಟಿದೆ ನಿನಗಾಗಿ ನನಗಾಗಿ. ಪರಲೋಕದಿಂದ ಇಳಿದು ಬಂದ ಯೇಸು ಪ್ರೀತಿ ಮಾಡಿ ನಿನ್ನ ಅನುಭವಿಸಬೇಕಾದ ಎಲ್ಲ ಕಷ್ಟ ಅದನ್ನು ಅನುಭವಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ. ಈಗ ನನಗೂ ನಿಮಗೂ ಪರಿಹಾರ ಬೇಕಾದ್ರೆ ಯೇಸುವಿನ ಬಳಿಗೆ ಬನ್ನಿರಿ. ತೂಗಾಡಲ್ಪಟ್ಟ ಯೇಸುವನ್ನು ನೋಡಿರಿ ಎಂದು ಹೇಳಿದೆ, ಯೇಸು ಸ್ವಾಮಿ ಹೇಳಿದೆ. ಆದರೆ ಯೇಸು ಸ್ವಾಮಿ ಈಗ ಶಿಲುಬೆಯಲ್ಲಿಲ್ಲ. ಯೇಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿ ದೇವರ ಬಲಬದಿಯಲ್ಲಿ ಕೂತುಕೊಂಡು ನನಗಾಗಿ ನಿನಗಾಗಿ ವಿಜ್ಞಾಪನೆ ಮಾಡುತ್ತಿದ್ದಾರೆ. ಹಲ್ಲೆಲೂಯಾ. ಈಗಲೂ ಗುಣಗುಟ್ಟುವಾಗ ಯಾಕೆ ಸರ್ಪ ಕಚ್ಚುತ್ತಾ ಇಲ್ಲ ಗೊತ್ತಾ? ಅಲ್ಲೇ ಕೂತ್ಕೊಂಡು ಬಿನ್ನಹ ಮಾಡ್ತಾ ಇದ್ದಾರೆ. ದೇವರೇ, ನನ್ನ ಮಗ ತಪ್ಪು ಮಾಡ್ತಾನೆ, ಕ್ಷಮಿಸ್ಬಿಡಪ್ಪ, ನನ್ನ ಗಾಯ ನೋಡು ಸ್ವಾಮಿ. ಯಾರಿಗೆ? ತಂದೆಯ ದೇವರಿಗೆ ಹೇಳುದು ಯೇಸು ಸ್ವಾಮಿ. ದೇವರೇ, ನನ್ನ ಮಗನು ನೋಡು, ಸ್ವಲ್ಪ ದಿವಸದಿಂದ ಸರಿ ಇಲ್ಲ, ಕ್ಷಮಿಸ್ಬಿಡಿ, ನಾನು ರಕ್ತ ಸುರಿದು ಹೊಡಿಬೇಡ ಸ್ವಾಮಿ. ಹಂಗೆ ಮಾಡಿ ಮಾಡಿ ಎಷ್ಟು ವರ್ಷಗಳ ಗಂಡ ದೇವರು ಹೊಡಿಯೋದೇ ಇಲ್ಲ. ಹಲ್ಲೆಲೂಯಾ. ಅದೇ ನಮ್ದೊಂದು ಕ್ರೆಡಿಟ್ ಅಂತ ತಿಳ್ಕೊಂಡಿದ್ದೀರ ನಾವು. ಹಲ್ಲೆಲೂಯಾ. ಒಳ್ಳೆ ಅವಕಾಶ, ಚಾನ್ಸ್ ಅಂತ ತಿಳ್ಕೊಬೇಡಿ. ನಮ್ಮ ಪ್ರೀತಿ ಸ್ವರೂಪನಾದ ಕರ್ತನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದು ಮಾತ್ರವಲ್ಲ, ಪ್ರಾಣ ಕೊಟ್ಟಿದ್ದು ಮಾತ್ರ ಅಲ್ಲ, ನನ್ನ ಅಪರಾಧ, ನನ್ನ ಕಷ್ಟ, ಪಾಪ, ದುಃಖ, ನೋವು ಎತ್ತಿದು ಮಾತ್ರ ಅಲ್ಲ, ಇವತ್ತು ಕೂಡ ಸತ್ತು ಪುನರುತ್ಥಾನ ಹೊಂದಿ ಎದ್ದು ತಂದೆಯ ಬಲಬದಿಯಲ್ಲಿ ಕೂತುಕೊಂಡು ತಂದೆಯೇ ಈ ಮಕ್ಕಳನ್ನು ಕ್ಷಮಿಸು ಎಂದೇಳಿ ವಿಜ್ಞಾನವನ್ನು ಮಾಡುವನಾಗಿದ್ದಾರೆ. ಇಷ್ಟೆಲ್ಲ ತ್ಯಾಗ ಮಾಡಿ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಈಗಲೂ ಕೂತ್ಕೊಂಡು ಮಕ್ಕಳನ್ನ ಕಾಪಾಡಪ್ಪ, ನೀನು ಒಂದೇ ಸಮಯಕ್ಕೆ ಹೊಡೆದು ಬಿಡಬೇಡ ತಂದೆಯೇ ಅಂತ ಕೇಳುವ ಆ ಪ್ರೀತಿಯುಳ್ಳ ದೇವರ ಎಷ್ಟು ಪ್ರೀತಿಸಬೇಕು. ಏನು ಕೊಟ್ಟಿಲ್ಲ ನಿಮಗೆ? ನನಗೇನು ಕೊಟ್ಟಿಲ್ಲ. ನನಗೆ ಕೊಟ್ಟದೆಲ್ಲ ದೇವರೇ. ಹಲ್ಲೆಲೂಯಾ. ನಾನು ಬರೀ ಜೀರೋ, ಏನೂ ಇಲ್ಲ, ಏನೂ ಇಲ್ಲ. ನಾನು ಇವತ್ತು ನಿಂದು ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡಿದ್ರೆ ಇದು ದೇವರಿಂದಲೇ. ಇಲ್ಲದ್ರೆ ನಾನೆಲ್ಲೋ ಮಲ್ಕೋಬೋದಿತ್ತು, ಇಲ್ಲದ್ರೆ ಎಷ್ಟು ವರ್ಷ ಈ ಭೂಮಿಯಿಂದಲೇ ಹೋಗ್ಬೋದಿತ್ತು. ನಾನು ಮಾತ್ರ ಅಲ್ಲ, ನೀವು ತಿಳ್ಕೊಳ್ಳೋ ಸಿಸ್ಟರ್ ಸತ್ತು ಹೋಗ್ತಾ ಇದ್ರು ಹಾ 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 ಅಂದ. ಹಂಗಲ್ಲ, ಎಲ್ಲರೂ ಸಾಯ್ತಾ ಇದ್ರು. ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸಿ ಇನ್ನೂ ಸ್ವಲ್ಪ ಕಾಲ ನನಗೆ ಕೊಟ್ಟಿದ್ದಾರೆ, ನಿನಗೆ ಕೊಟ್ಟಿದ್ದಾರೆ. ದೇವರಿಗೆ ಉಪಯೋಗಿಸಿಕೊಳ್ಳಿಕ್ಕೆ ಮನಸ್ಸಿದ್ದರೆ ಇದು ನಿಮ್ಮ ಸಮಯವಾಗಿದೆ.
ಅಪರಾಧಗಳು ದೇವರು ಹೊತ್ತುಕೊಂಡ್ರು, ಸಂಕಷ್ಟಗಳು ದೇವರು ಹೊತ್ತುಕೊಂಡ್ರು. ನೀನು ನಂಬು, ದೇವರೇ ಮತ್ತೆ ನನ್ನ ಅಪರಾಧ ನೀನು ಹೊತ್ತಿದೆಯಲ್ಲ, ನನ್ನ ಸಂಕಷ್ಟ ನೀನು ಅನುಭವಿಸಿದೆಯಲ್ಲ, ನನಗೆ ಪರಿಹಾರ ಕೊಡು. ಹೃದಯದಿಂದ ಆಳದಿಂದ ನೀನು ಕೇಳಿದರೆ ನಿಮ್ಮ ಎಂಥ ಭಯಂಕರ ವಿಷಯವಾದರೂ ಅದು ಇವತ್ತು ಪರಿಹಾರ ಆಗುತ್ತೆ. ಪರಿಹಾರ ಆಗುತ್ತದೆ. ಕೆಲವರು ಪರಿಹಾರ ಹೊಂದಿಕೊಂಡು ಹೋಗ್ತಾರೆ, ಕೆಲವರು ಪರಿಹಾರ ಹೊಂದಿಕೊಂಡು ಹೋಗಲ್ಲ. ಯಾಕೆ ಗೊತ್ತಾ? ಅದೂ ಹೇಳ್ತೀನಿ. ನಾನು ಹೇಳಿದೇನು, ನೀವು ಹೃದಯಪೂರ್ವವಾಗಿ ದೇವರೇ ನನ್ನ ಜೀವನದಲ್ಲಿ ಬಂದಿರುವ ಎಲ್ಲ ಇಕ್ಕಟ್ಟುಗಳನ್ನು ನೀಗಿಸಲಿಕ್ಕಾಗಿ ನೀನು ಇಷ್ಟು ಕಷ್ಟ ಅನುಭವಿಸಿದೆ ಎಂದು ನಂಬುತ್ತೀನಿ ಎಂದೇಳಿ ನೀವು ನಿಮ್ಮನ್ನೇ ಸಮರ್ಪಿಸಿ ಅದನ್ನು ಸ್ವೀಕರಿಸುವಾಗ, ನೀವು ರೋಗಿಯಾಗಿದ್ದರೆ ನೀವು ಕೂತಿರುವ ಜಾಗದಲ್ಲಿ ರೋಗ ಸೌಖ್ಯವಾಗುತ್ತೆ. ನಿಮ್ಮ ಸಾಲೆಗಳು ಯೇಸುವಿನ ನಾಮದಲ್ಲಿ ನಿನ್ನ ಅಪರಾಧ, ಕಷ್ಟ, ಸಂಕಷ್ಟ, ದ್ರೋಹ, ದುಃಖ ಎಲ್ಲ ತೆಗೆದುಕೊಂಡು ಅದನ್ನು ಶಿಲುಬೆಯಲ್ಲಿ ಹತ್ತಿಸಲ್ಪಟ್ಟಿದರೆ ನಿನ್ನ ಸಾಲ ಸಮಸ್ಯೆ ಪರಿಹಾರ ಆಗುತ್ತೆ, ನಿನ್ನ ವಿಷಯಗಳ ಪರಿಹಾರ ಆಗುತ್ತೆ. ಅದು ಸ್ವೀಕರಿಸಲಿಕ್ಕಾಗಿ ನೀನು ಮನಸ್ಸೊಪ್ಪಿದರೆ ಇವತ್ತದು ನಿಮ್ಮ ಅವಕಾಶವಾಗಿರುತ್ತೆ. ಸ್ವೀಕರಿಸಿಕೊಂಡು ಬಲಾತ್ಕಾರಿಗಳು, ಆಶೆ ಪಡುವರು ಅದು ಸ್ವೀಕರಿಸಿಕೊಂಡು ಹೋಗ್ತಾರೆ. ನನಗೆ ಬೇಕೇ ಬೇಕು, ಮಂಡಿ ಊರಿ ಆದ್ರೂ ಪರವಾಗಿಲ್ಲ, ಕಣ್ಣೀರು ಸುರಿಸಿ ಆದ್ರೂ ಪರವಾಗಿಲ್ಲ, ಈ ವಾಕ್ಯ ನನ್ನೊಳಗಡೆ ಜೀವಿಸಬೇಕಂತ ನೀನು ಹೇಳೋದಾದ್ರೆ ನೀನು ಹೊಂದಿಕೊಂಡೇ ಹೋಗೋದು. ವಾಕ್ಯದಲ್ಲಿ ಹೇಳಿದೆಯಲ್ಲ, ಯೇಸು ಸ್ವಾಮಿ ಹೇಳಿದ ವಾಕ್ಯ ಹೇಳಿ ನಾನು ಮುಗಿಸ್ತೀನಿ. ನನ್ನ ವಾಕ್ಯ ಎಷ್ಟೋ ಇದು, ಆದರೆ ನಾನು ಇಷ್ಟಲ್ಲೇ ಮುಗಿಸ್ತೀನಿ. ಅನೇಕ ಸಾಕ್ಷಿ ನಿಮಗೆ ಹೇಳಿದೆ. ಒಂದು ಸಾಕ್ಷಿ ಅನೇಕ ಸಾಕ್ಷಿಗಳನ್ನ ಎಬ್ಬಿಸ್ತಾರೆ. ಅದರಿಂದ ನೋಡಿ, ಇವತ್ತು ಇನ್ನೊಂದು ಮಾತು ಹೇಳ್ತೀನಿ. ಯೇಸು ಸ್ವಾಮಿ ಆ ವಾಕ್ಯದಲ್ಲಿ ಕೊನೆಯದಾಗಿ ಹೇಳಿದೆ, ನೀನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೆ ಹೋದರೆ ದೇವರ ರಾಜ್ಯವನ್ನು ನೋಡಲಾರಿರಿ. ನಾನು ನಿಮಗೆ ಹೇಳ್ತೀನಿ, ಇಷ್ಟು ಸಮಯ ನಿಮಗೆ ಸೌಖ್ಯ, ಬಿಡುಗಡೆ, ಸಮಾಧಾನ, ಆಶೀರ್ವಾದ ಎಲ್ಲ ಹೇಳಿದೆ. ನಿಮ್ಮ ಪಾಪ ಪರಿಹಾರ, ಪಾಪ ಮಾಡಿದರೆ ಏನು ಮಾಡಬೇಕು? ಪರಿಹಾರ ಇದೆ. ಎಲ್ಲಿದೆ ಪರಿಹಾರ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ರಲ್ಲಿ, ಸ್ವಾಮಿ ನಿನ್ನ ರಕ್ತದಲ್ಲಿ ನಂಬುತ್ತೀನಿ, ಕ್ಷಮಿಸು, ನಾನು ತೊಳೆದು ಬಿಡು ಅಂದ್ರೆ ನಿಮ್ಮ ಪಾಪ ಕ್ಷಮೆ ಆಗುತ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪಾಪ ಕ್ಷಮೆ ಕೇಳಿದ್ರೆ ನಿನಗಾಗಿ ಇನ್ನೊಂದು ಮಾತು ದೇವರಾತ್ಮ ಹೇಳ್ತದೆ, ಆತ್ಮದಿಂದಲೂ ಹುಟ್ಟಿರಿ. ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೆ ಹೋದ್ರೆ ನೀನ್ ಪರಲೋಕ ರಾಜ್ಯ ಸೇರಲಾರಿರಿ. ನೀವು ಆತ್ಮದಿಂದ ನೀರಿನಿಂದ ಹುಟ್ಟಿದ್ದೀರಾ, ದೀಕ್ಷಾಸ್ನಾನ ಮಾಡಿ ನೀವು ಹುಟ್ಟಿದ್ದೀರಾ, ನೀವು ಆತ್ಮದಿಂದ ಹುಟ್ಟಿದ್ದೀರಾ. ಆತ್ಮ ನಿಮ್ಮಲ್ಲಿದೆಯಾ? ಆತ್ಮ ನಿಮ್ಮಲ್ಲಿದ್ರೆ ಪಾಪ ಮಾಡೋಕ್ಕಾಗಲ್ಲ. ಆತ್ಮ ನಿಮ್ಮಲ್ಲಿದ್ರೆ ದೂರ ಹೇಳಕ್ಕಾಗಲ್ಲ. ಆತ್ಮ ನಿಮ್ಮಲ್ಲಿದ್ರೆ ಒಬ್ಬರು ತಪ್ಪು ಹುಡುಕಕ್ಕಾಗಲ್ಲ. ಆತ್ಮ ನಿಮ್ಮಲ್ಲಿದ್ರೆ ಜಗಳ ಮಾಡ್ಕೊಂಡು ತಿರುಗಕ್ಕಾಗಲ್ಲ. ದೇವರು ಶೂಲ ಚುಚ್ಚುತ್ತರ ಎದೆಯಲ್ಲಿ ಚುಚ್ಚುತ್ತಾ ಇರ್ತದೆ. ಅದಕ್ಕೆ ಏನ್ ಬೇಕು? ನಮಗೆ ಸ್ವರ್ಗ ಬೇಕಾದ್ರೆ ಪ್ರಿಯರೇ, ಯೇಸು ಸ್ವಾಮಿಗೆ ಹೇಳಿದೆ, ನೀನು ಒಳ್ಳೆ ಬೋಧಕನು, ನೀನು ಒಳ್ಳೆ ಮಾತು ಹೇಳ್ತೀರಾ, ಈ ಮಾತು ದೇವರಿಂದ ಬಂದ ಕಾರಣನೇ ನೀನು ಹೇಳುದು, ಇಲ್ಲದ್ರೆ ನಿನಗೆ ಈ ತರ ಅದ್ಭುತ ಮಾಡಕ್ಕೆ ಆಗಲ್ಲ. ಯೇಸು ಸ್ವಾಮಿ ಹೌದಪ್ಪ ಹೌದಪ್ಪ ಅಂತ ಹೇಳಿಲ್ಲ. ಒಂದೇ ಒಂದು ಮಾತು, ನೀರಿನಿಂದಲೂ ಆತ್ಮದಿಂದಲೂ ನೀವು ಹುಟ್ಟದೆ ಹೋದ್ರೆ, ಆತನನ್ನ ದೃಷ್ಟಿಸಿ ಪಾಪ ಅರಿಕೆ ಮಾಡಿ ಆತನನ್ನು ಆಶ್ರಯಿಸದೆ ಹೋದ್ರೆ ನೀವು ಯಾರು ಪರಲೋಕ ರಾಜ್ಯ ಸೇರಲಾರಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಯೇಸು ಹೇಳಿದು, ಯೋಹಾನ್ ಬರೆದಿಟ್ಟಿದೆ. ಹಲ್ಲೆಲೂಯ. ಪರಲೋಕ ರಾಜ್ಯ ಮುಖ್ಯವಾಗಿದೆ. ಪವಿತ್ರಾತ್ಮನ್ನು ಹೊಂದಿಕೊಳ್ಳಿರಿ, ನಮಗೆ ಸಹಾಯಕನು ಆತನು. ಈ ವಾಕ್ಯದಲ್ಲಿ ನಮ್ಮನ್ನು ದಾರಿ ನಡೆಸಬೇಕಾದರೆ ಪವಿತ್ರಾತ್ಮ ಬೇಕು. ಪವಿತ್ರಾತ್ಮನ್ನು ಕೇಳಿಕೊಳ್ಳಿ. ನೀವು ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 4ನೇ ವಾಕ್ಯ 5ನೇ ವಾಕ್ಯ ನಿಮ್ಮದಾಗಿ ಬರೆದಿಟ್ಟು ಅರಿಕೆ ಮಾಡಿ ಪ್ರಾರ್ಥನೆ ಮಾಡು, ನಿನ್ನ ಜೀವನದಲ್ಲಿ ಅದ್ಭುತ ನಡೆಯುತ್ತೆ. ನೀರು ಯಾವುದಾದ್ರೂ ರೋಗದಲ್ಲಿ, ಕೆಲವರು ಹೇಳ್ತಾರೆ ಸಿಸ್ಟರ್ಗಳಿಲ್ಲ, ಪಾಸ್ಟರ್ಗಳಿಲ್ಲ, ಯಾರಾದ್ರೂ ರೋಗದಲ್ಲಿ ಎಷ್ಟೋ ದಿವಸಗಳಿದ್ರೆ ಬಿಡುಗಡೆ ಪ್ರೇಯರ್ಗೂ ನೀವು ಬರಲ್ಲ, ಆಯ್ತು ಬೇಡ, ನೀವು ಸ್ವಂತವಾಗಿ ಪ್ರೇಯರ್ ಮಾಡಿ ಬಿಡುಗಡೆ ಮಾಡ್ಕೊಳ್ಳಿ, ಬೆಸ್ಟ್. ಈ ವಾಕ್ಯ ಬರೆದಿಟ್ಟುಕೊಂಡು ಪ್ರೇಯರ್ ಮಾಡ್ರಿ. ಆಮೇಲೆ ನಾಳೆ ಎಲ್ಲ ಸೇರಿಸಿ ಒಟ್ಟೇ ಸಮ ಬೇಜಾರು ಮಾಡಿ ಮಾತು ಬರಬಾರದು. ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 4, 5 ದೇವರು ನಮ್ಮ ಸುಕ್ಷೇಮಕ್ಕೋಸ್ಕರ, ನಮ್ಮ ಸಾಲೆ ಸಮಸ್ಯೆ ಕಷ್ಟದಲ್ಲಿ ಬದುಕಲಿಕ್ಕಲ್ಲ, ಆ ಸುಕ್ಷೇಮಕ್ಕೋಸ್ಕರ ನಮಗೋಸ್ಕರ ಯೇಸು ಸ್ವಾಮಿ ಕಷ್ಟಪಟ್ಟಿದ್ದಾರೆ. ಅಪರಾಧ ಎಂದು ತನ್ನನ್ನೇ ಅಪರಾಧಿ ಎಂದು ಹೇಳಿಸಲ್ಪಟ್ಟು ಯೇಸು ಸ್ವಾಮಿ ಪ್ರಾಣ ಕೊಡ್ಲಿಕ್ಕಾಗಿ ದ್ರೋಹಿ ಎಂದು ಎನಿಸಿಕೊಂಡು ಎಲ್ಲರೂ ಆತನನ್ನು ಪಾಪಿ ಎಂದು ಎನಿಸಿಕೊಂಡ್ರು. ಯಾಕೆ? ನನ್ನ ಪಾಪ ಆತನು ಹೊತ್ತುಕೊಂಡ ಕಾರಣ. ಆತನ ಹೊತ್ತ ಹೊರೆಯು ನಮ್ಮ ಸಂಕಷ್ಟಗಳೇ ಹೌದು. ನಿನ್ನ ನನ್ನ ಸಾಲೆ ಸಮಸ್ಯೆಯಿಂದ ಸಂಕಷ್ಟ ಯೇಸು ಶಿಲುಬೆಯಲ್ಲಿ ಹೊತ್ತು ಮುಗಿಸಿದ್ದಾರೆ. ನಂಬು, ಬಾಯಿಂದ ಅರಿಕೆ ಮಾಡು,
ದೇವರ ಅದ್ಭುತ ಮಾಡ್ತಾರೆ, ದೇವರ ಅದ್ಭುತ ಮಾಡ್ತಾರೆ. ಇವಾಗ ಎಲ್ಲರೂ ಎದ್ದು ನಿಲ್ಲೋಣ. ವಾಕ್ಯದಲ್ಲಿ ನಾವು ಕೇಳಿಸ್ಕೊಂಡಿದ್ರಲ್ಲ, ದೇವರ ಹೇಳಿದೆ, ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೆ ಹೋದರೆ ನೀವು ದೇವರ ರಾಜ್ಯವನ್ನು ಕಾಣಲಾರಿರಿ. ನಮಗೆ ದೇವರ ರಾಜ್ಯ ಬೇಕು ಪ್ರಿಯರೇ. ಭೂಮಿಯಲ್ಲಿ ಹೆಂಗೆ ಬದುಕಿದ್ರು ದೇವರು ಆಶೀರ್ವದಿಸ್ತಾರೆ. ನಿನ್ ಕೈ ಇಟ್ಟು ಮಾಡೋ ಕೆಲಸ ಎಲ್ಲ ಆಶೀರ್ವಾದ ಆಗುತ್ತೆ. ನೀನು ಅದ್ಭುತದಲ್ಲಿ ಜೀವಿಸ್ತೀಯ. ನಾನು ಮೊನ್ನೆಗಳೆಲ್ಲ ಹೇಳುವ ಮಾತುಗಳು ಹಾಗೆ ನಡೀತಾ ಇದೆ. ಸೌದಿ ಅರೇಬಿಯಾದಲ್ಲಿರುವ ಸಿಸ್ಟರಿಗೋಸ್ಕರ ಹೋದ ವರ್ಷ ಪ್ರೇಯರ್ ಮಾಡಿದೆ. ಅವರಿಗೆ ಮಾಡಿದ ಒಂದು ಮಾತು ತಪ್ಪಿಲ್ಲ. ಅವರು ಸೂಪರ್ 2ರಷ್ಟು ಪೇಮೆಂಟ್, ಒಳ್ಳೆ ಕೆಲಸದಲ್ಲಿ ಮೊನ್ನೆ ಎಲ್ಲ ಫೋನ್ ಮಾಡಿ ಮಾತಾಡಿದ್ರು. ನಾನು ಹೇಳುವ ಮಾತೆಲ್ಲ ಆಗುತ್ತದೆ, ಅಸಾಧ್ಯ ಒಂದು ಇಲ್ಲ. ದೇವರಿಂದ ಮಾತಿನಿಂದಲೂ ನೀನ್ ಮಾತಾಡುವಾಗ ನೀನು ಗುಣಗುಟ್ಟದು ಬಿಟ್ಟು ಬಿಡು, ಎಲ್ಲದಕ್ಕೂ ಸ್ತೋತ್ರ ಮಾಡು, ಯೇಸುವನ್ನು ಪ್ರೀತಿಸು. ನಿನ್ನ ಬಾಯಿ ಕೂಡ ಯೇಸುವಿನ ಬಾಯಿ ತರ ಬದಲಾವಣೆ ಆಗುತ್ತೆ. ನೀನು ಹೇಳೋ ತರ ನಡೆಯುತ್ತೆ. ಆದರೆ ಅದಕ್ಕಿಂತ ದೊಡ್ಡದಾಗಿ ಒಂದು ಮಾತು, ಇದೆಲ್ಲ ನಡೆಯುವಾಗಲೂ, ಇದೆಲ್ಲ ಆಗುವಾಗಲೂ ದುಡ್ಡು, ಕಾಸು, ಆಸೆ, ಲೋಗ ಹಿಂದೆ ಹೋಗಬೇಡಿ. ಯಾಕಂದ್ರೆ ಯೇಸು ಸ್ವಾಮಿನೇ ಹೇಳ್ದ ಲಾಜರನ ಬಗ್ಗೆ, ಐಶ್ವರ್ಯವಂತನ ಬಗ್ಗೆ. ಲಾಜರನಿಗೆ ನಾಯಿಗಳು ಬಂದು ಅವನ ಶರೀರದಲ್ಲಿ ಹುಣ್ಣು ನಕ್ಕುವ ಪರಿಸ್ಥಿತಿ. ಅವನಿಗೆ ಯಾರೂ ಇರಲಿಲ್ಲ. ಆದರೆ ಅವನು ಸಾಯುವಾಗ ದೇವದೂತರು ಬಂದು ಅವನ ಪರಲೋಕದಲ್ಲಿ ಕರ್ಕೊಂಡೋಗಿದೆ. ನಿನಗೆ ಅದ್ಭುತಗಳಿದೆ, ಆದರೂ ಒಂದು ವೇಳೆ ನಿನಗೆ ಯಾವುದಾದ್ರೂ ಅದ್ಭುತ ಸಿಕ್ಕದೆ ಹೋದ್ರೆ ಗುಣಗುಟ್ಟಿ ಹಿಂಜಾರಬೇಡ. ಕಷ್ಟದಲ್ಲಿದ್ದ ಲಾಜರನಿಗೆ ಅವನು ಸಾಯುವಾಗ ಗುಣಗುಟ್ಟದಿದ್ದರಿಂದ ಅವನನ್ನು ಕರ್ಕೊಂಡೋಗಲಿಕ್ಕೆ ಬಂದಿರುವುದು ದೇವದೂತರುಗಳು. ನನಗೂ ನಿನಗಾಗಿ ದೂತರುಗಳು ಈಗಲೂ ಕಾಪಾಡಲಿಕ್ಕಿದೆ. ಪರಲೋಕ ಕರ್ಕೊಂಡೋಗಲಿಕ್ಕೆ ದೂತರುಗಳು ಬರ್ತಾರೆ. ಅದರಿಂದ ಭೂಮಿಯಲ್ಲಿ ಯೇಸುವನ್ನು ನೋಡಿರಿ. ಕಷ್ಟಪಡುವರೆ, ಹೊರಗೊತ್ತುವರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ಯೇಸು ಹೇಳ್ತಾ ಇದ್ದಾರೆ. ನಾನು ನಿನಗೆ ವಿಶ್ರಾಂತಿ ಕೊಡುವನು. ಇದು ಸತ್ಯದ ವಾಕ್ಕಲ್ವಾ? ಇದು ನಿಜವಾಗಿ ಹೇಳಿದಲ್ವಾ? ನೀವು ಯಾಕೆ ಯೇಸು ಸ್ವಾಮಿ ಹತ್ರಕ್ಕೆ ನೋಡ್ತಾ ಇಲ್ಲ? ಯೇಸು ಸ್ವಾಮಿಯನ್ನು ನೋಡು, ಯೇಸು ಸ್ವಾಮಿ ಮುಖಕ್ಕೆ ನೋಡು, ಆಮೇಲೆ ಕೇಳು, ಯೇಸು ಸ್ವಾಮಿ ನನಗೆ ಇವಾಗ ಇರುವ ಪರಿಸ್ಥಿತಿಗೆ ನಾನು ಏನ್ ಮಾಡ್ಲಿ, ನಾನು ಏನ್ ಮಾಡ್ಬೇಕು, ನಾನು ಹೆಂಗೆ ನಂಬಬೇಕು, ನಾನು ಇದಕ್ಕೆ ಏನ್ ಪರಿಹಾರ ಮಾಡ್ಬೇಕು? ನಿನ್ನ ವಿಷಯಕ್ಕೆ ಪರಿಹಾರ ಯೇಸುವಿನ ಶಿಲುಬೆಯಲ್ಲುಂಟು. ನಿನ್ನ ವಿಷಯಕ್ಕೆ ಪರಿಹಾರ ಯೇಸು ಸ್ವಾಮಿಯ ಶಿಲುಬೆಯಲ್ಲುಂಟು. ನಿನ್ನ ವಿಷಯಕ್ಕೆ ಪರಿಹಾರ ಯೇಸು ಸ್ವಾಮಿಯ ಶಿಲುಬೆಯಲ್ಲುಂಟು. ಯಾವ ಮರಣದಲ್ಲಿದ್ರು, ಯಾವ ಶಾಪದಲ್ಲಿದ್ರು, ಯಾವ ದ್ರೋಹದಲ್ಲಿದ್ರು, ಯಾವ ಇಕ್ಕಟ್ಟಲ್ಲಿದ್ರು, ಯಾವ ಸಮುದ್ರದ ಅಡಿಯಲ್ಲಿದ್ರು, ಯೇಸುವನ್ನು ನೋಡು, ನಿನಗೆ ಪರಿಹಾರ ಉಂಟು. ಯೇಸುವೇ ಎಂದ ಕರೆ ನಿನಗಾಗಿ ಸದುತ್ರ ಯೇಸು ಸ್ವಾಮಿ ಕೊಡ್ತಾರೆ. ನಿನ್ನನ್ನು ಕೈ ಬಿಡೋದಿಲ್ಲ. ಭೂಲೋಕರೆಲ್ಲರೂ ನಿನ್ನ ಮುಂದೆ ಬಾಗಲು ತಟ್ಟಿ ಮುಚ್ಚಿಕೊಂಡು ಹೋಗುವಾಗ, ಓ ಪಟ ಪಟ ಅಂತ ಹೊಡಕೊಂಡು ಮುಚ್ಚಿಬಿಟ್ಟು ಹೋಗುವಾಗ, ಪ್ರಿಯ ಮಗನೇ ಮಗಳೇ, ನಿನಗಾಗಿ ಮಾತ್ರ ಓ ಪರಲೋಕದಲ್ಲಿ ಸರ್ವಶಕ್ತನಾದ ದೇವರು ಸ್ಪೆಷಲ್ ಆಗಿ ಒಂದು ಬಾಗಲು ತೆರೆದು ನಿನ್ನನ್ನು ಆಶೀರ್ವದಿಸಲಿಕ್ಕಾಗಿ ಕಾಯುತ್ತಾ ಇದ್ದಾರೆ. ಸೋತೋಬೇಡ, ದುಃಖ ಪಡಬೇಡ. ಯೇಸುವನ್ನು ಪ್ರೀತಿಸು, ಯೇಸುವನ್ನು ನಂಬು, ಯೇಸುವನ್ನು ಹಿಂಬಾಲಿಸು. ಆತನಲ್ಲಿ ಎಲ್ಲವೂ ಉಂಟು. ಆತನಿಗೆ ಸಂರಕ್ಷಕನು, ಆತನಿಗೆ ಕಾಪಾಡುವನು. ಒಂದು ಸೈನ್ಯ ನಿನ್ನ ಸುತ್ತಲೂ ಇಳಿದು ಬಂದ್ರು ನಿನ್ನನ್ನು ಸಾಯಿಸಲಿಕ್ಕೆ ಬಿಟ್ಟು ಕೊಡಲ್ಲ. ಮೇಘ ಸ್ತಂಭವಾಗಿ ಬಂದು ಶತ್ರುಗೆ ಕಣ್ಣು ಕಾಣದ ಮಾಡಿ ಅಗ್ನಿ ಸ್ತಂಭವಾಗಿ ಬಂದು ಸಮುದ್ರದಲ್ಲಿ ದಾರಿ ತೋರಿಸುತ್ತಾರೆ. ಈ ದೇವರು ನಿಮ್ಮ ಬಳಿಯಲ್ಲಿದ್ದಾರೆ. ದೇವರಾತ್ಮ ಹೇಳ್ತಾ ಇದೆ, ಈ ಪವಿತ್ರಾತ್ಮವನ್ನು ಪಡೆದುಕೊಂಡಿದ್ರೆ ನಿಮ್ಮನ್ನು ದೇವರ ದಾರಿ ನಡೆಸಲಿಕ್ಕೆ ಪವಿತ್ರಾತ್ಮ ಸಹಾಯ ಮಾಡ್ತಾರೆ. ನೀರಿನಲ್ಲೂ ಆತ್ಮದಲ್ಲೂ ಹುಟ್ಟಿದೆ. ಈಗ ಈ ವಾಕ್ಯ ನಿಮ್ಮಲ್ಲಿ ನೆಲೆಗೊಳ್ಳುವಂತೆ ನೀನು ಈ ವಾಕ್ಯ ಇವತ್ತು ಧ್ಯಾನಿಸ್ತಾ ಇರಿ. ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯುತ್ತದೆ. ಈ ವಾಕ್ಯ ಹೇಳುತ್ತಾ ಇರು, ನಿಮ್ಮ ಅಭಿವೃದ್ಧಿ ಆಗುತ್ತೆ, ನಿಮ್ಮ ರೋಗ ವಾಸಿ ಆಗುತ್ತೆ, ನಿಮ್ಮ ಸಾಲ ನೀಗುತ್ತೆ. ಓ ಯೆಶಾಯ 53:4 ವಾಕ್ಯ ಹೇಳ್ತಾ ಇದ್ರೆ, ನಿನ್ನ ರೋಗ, ನಿನ್ನ ಕಷ್ಟ, ನಿನ್ನ ದುಃಖ, ನಿನ್ನ ಸಂಕಷ್ಟ, ನಿನ್ನ ವ್ಯಧೆ, ನಿನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಓಡಿ ಹೋಗುತ್ತವೆ. ಬಲಾತ್ಕಾರಿಗಳು ಸಂಪಾದನೆ ಮಾಡ್ತಾರೆ. ಬಲಾತ್ಕಾರಿ ಆದ್ರೆ ನೀ ಮನೆಯಲ್ಲಿ ಹೋಗಿ ಇದನ್ನೇ ನೀನು ಮಾಡು. ನಿನ್ನ ಜೀವನದಲ್ಲಿ ಇವತ್ತೇ ನೀನು ಅದ್ಭುತ ನೋಡ್ತೀಯ. ಯೇಸುವಿನ ಶಿಲುಬೆಗೆ ನೋಡಿದವರು, ಆ ತಾಮ್ರದ ರೂಪಕ್ಕೆ ನೋಡಿದವರು ಆಗಲೇ ಬದುಕಿದ್ರು. ಯೇಸುವನ್ನು ನೋಡುವರು, ಯೇಸುವನ್ನೇ ದೃಷ್ಟಿಸು. ನಿನ್ನ ಮುಖದಲ್ಲಿ ಲಜ್ಜೆ ಬರದಂತೆ, ನಿಂತೆ ಆಗದಂತೆ ಕಾಪಾಡ್ತಾರೆ. ಹಾಗಾದ್ರೆ ಈಗ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಪ್ರಾರ್ಥಿಸೋಣ. ಆ ದೇವರ ಶಕ್ತಿ ಕೇಳಿಕೊಳ್ಳೋಣ, ಪವಿತ್ರಾತ್ಮ ಅಭಿಷೇಕ ಕೇಳಿಕೊಳ್ಳೋಣ. ದೇವರಾತ್ಮ ನಿಮ್ಮಲ್ಲಿ ಬರುವಾಗ ನೀವು ಬಹುಬಲ ಹೊಂದುತ್ತೀರಾ. ವಾಕ್ಯ ಜೀವಿಸಲಿಕ್ಕಾಗಿ, ವಾಕ್ಯ ನೆಲೆಗೊಳ್ಳಲಿಕ್ಕಾಗಿ, ವಾಕ್ಯ ಕಾರ್ಯರೂಪಕ್ಕೆ ಬರಲಿಕ್ಕಾಗಿ ಪವಿತ್ರಾತ್ಮ ಬೇಕೆಂದು ಕೇಳಿಕೊಳ್ಳೋಣ. ನೀವು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದೆ ಹೋದ್ರೆ ಆತ್ಮ ನಡೆಸೋದು ಆತ್ಮೀಯರು, ಆತ್ಮ
ನಡೆಸುವ ಆತ್ಮೀಯರು. ನೀವೊಂದು ವೇಳೆ ನೀರಿನಲ್ಲಿ ಹುಟ್ಟಿರಬಹುದು. ಪ್ರಿಯ ಮಗುವೇ, ನೀನು ಆ ನೀರಿನಲ್ಲಿ ಹುಟ್ಟಿದ್ರೆ ಸಾಲದು. ಆತ್ಮದಲ್ಲಿ ಹುಟ್ಟಿದ ಆತ್ಮೀಯರೇ ಪರಲೋಕ ಒಯ್ಯಲ್ಪಡೋದು. ಆತ್ಮದಲ್ಲಿ ಹುಟ್ಟಿದ ಆತ್ಮೀಯರೇ ಪರಲೋಕ ಒಯ್ಯಲ್ಪಡೋದು. ಆತ್ಮದಲ್ಲಿ ಹುಟ್ಟಿದ ಆತ್ಮೀಯರೇ ಪರಲೋಕ ಒಯ್ಯಲ್ಪಡೋದು. ಬಲಾತ್ಕಾರಿಗಳು ಅದನ್ನು ಸ್ವಾಧೀನಪಡಿಸ್ತಾರೆ. ಕಣ್ಣು ಮುಚ್ಚಿ ಕೇಳಿಕೊಳ್ಳಿ, ದೇವರೇ ನನ್ನನ್ನು ಆತ್ಮದಲ್ಲಿ ಹುಟ್ಟಿಸು, ನನ್ನನ್ನು ಆತ್ಮೀಯರಾಗಿ ಮಾಡು, ನನಗೂ ಅಭಿಷೇಕದ ಆತ್ಮನ ತುಂಬಿಸು, ಆತ್ಮನು ಬಂದು ನನ್ನಲ್ಲಿ ತುಂಬಬೇಕು, ನಾನು ಆತ್ಮೀಯನಾಗಿ ಮಾರ್ಪಡಬೇಕು, ನನಗೆ ಲೋಕದಲ್ಲಿರುವುದೆಲ್ಲ ಚಿಕ್ಕದಾಗಿ ಕಾಣಿಸ್ಬೇಕು, ದೇವರ ಕಾರ್ಯಗಳು ದೊಡ್ಡದಾಗಿ ಕಾಣಿಸ್ಬೇಕಾದ್ರೆ ನಾನು ಆತ್ಮೀಯನಾಗಬೇಕು, ನನ್ನಲ್ಲಿ ಆತ್ಮನ ಮರಗಳಿಂದ ದೇವರಾತ್ಮ ಇಳಿದು ಬರಬೇಕು. ದೇವರಾತ್ಮನೇ ವಂದನೆ. ಕೇಳಿಕೊಳ್ಳಿ, ನನಗೆ ಆತ್ಮ ಬೇಕು ಸ್ವಾಮಿ, ವಾಕ್ಯ ಅನುಸರಿಸಲಿಕ್ಕೆ, ವಾಕ್ಯ ಪಾಲಿಸಲಿಕ್ಕೆ, ವಾಕ್ಯ ಪ್ರಕಾರ ನಡೆಯಲಿಕ್ಕೆ, ಪರಿಶುದ್ಧರಾಗಿ ಜೀವಿಸಲಿಕ್ಕೆ, ಕರ್ತೃಬೋಧನೆ ತೆಗೆದುಕೊಂಡು ದೇವರ ಮಹಿಮೆ ಅನುಭವಿಸಿಕೊಳ್ಳಿಕ್ಕಾಗಿ, ಮಹಿಮೆಯ ರೂಪಿಗಳಾಗಿ ಮಾರ್ಪಡಲಿಕ್ಕಾಗಿ ನನಗೆ ದೇವರಾತ್ಮ ಬೇಕು, ಪವಿತ್ರಾತ್ಮ ಬೇಕು. ಎಲ್ಲರೂ ಕೇಳಿಕೊಳ್ಳಿ. ಒಂದು ನಿಮಿಷ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದೇವರೇ, ನಿನ್ನ ಮಕ್ಕಳು ಕೇಳಿಕೊಳ್ಳುವಾಗ ದೇವರೇ ಶಕ್ತವಾದ ದೇವರಾತ್ಮನ ಅಭಿಷೇಕ ಕೇಳಿಕೊಳ್ಳುವರ ಮೇಲೆ ಇಳಿದು ಬರಲಿ. ಕೇಳಿಕೊಳ್ಳುವರ ಮೇಲೆ ದೇವರ ಅಭಿಷೇಕದ ಆತ್ಮನು. ಕರ್ತನೇ, ನಿನ್ನ ವಾಗ್ದಾನ ಇದು, ನೀನು ಹೇಳಿಕೊಟ್ಟ ವಾಕ್ಯ ಇದು, ಈ ಸಭೆಗೆ ಕೊಟ್ಟ ಮಾತಿದು. ಈ ಮಕ್ಕಳಲ್ಲಿ ಆತ್ಮ ಬೇಕು. ಈ ಮಕ್ಕಳಲ್ಲಿ ದೇವರಾತ್ಮ ಇಲ್ಲದ್ರೆ ಇವರಿಗೆ ಬದುಕಕ್ಕಾಗೋದಿಲ್ಲ. ಇವರು ಸೋತು ಹೋಗ್ತಾರೆ, ಹಿಂಜಾರಿ ಹೋಗ್ತಾರೆ. ಇವರು ದೇವರ ನಷ್ಟಪಡುತ್ತಾರಲ್ಲಪ್ಪ. ಅವರ ಬಾಯಿ ಮಾತುಗಳು ಬದಲಾವಣೆ ಆಗದಿರಲಿಕ್ಕೆ ಆತ್ಮ ಇಲ್ಲದ ಕಾರಣ. ದೇವರಾತ್ಮನೇ, 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 ಬಲಪಡಿಸುವ ಆತ್ಮನೇ, ಜೀವಿಸುವ ಆತ್ಮನೇ, ಪವಿತ್ರ ಹೃದಯ ಕೊಡುವ ಆತ್ಮನೇ, ಒಬ್ಬೊಬ್ಬರಲ್ಲೂ ಮೇಲೆ ಬಂದು, ಒಬ್ಬೊಬ್ಬರ ಮೇಲೆ ಬಂದು, ಒಬ್ಬೊಬ್ಬರ ಮೇಲೆ ಬಂದು ಬದಲಾವಣೆಯಾಗುವ ಆತ್ಮನು, ಬದಲಾಯಿಸುವ ಆತ್ಮನು, ಸ್ವಭಾವ ಬದಲಾಯಿಸುವ ಆತ್ಮನು, ಗುಣ ಬದಲಾಯಿಸುವ ಆತ್ಮನು, ಚಿಂತೆ ಬದಲಾಯಿಸುವ ಆತ್ಮನು, ದೇಶ ಬದಲಾಯಿಸುವ ಆತ್ಮನು, ಪವಿತ್ರಾತ್ಮನು, 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 ಪವಿತ್ರಾತ್ಮನು. ನೀರಿನಲ್ಲಿ ಆತ್ಮದಲ್ಲಿ ಹುಟ್ಟದ ಹೋದ್ರೆ ಎಂದು ಹೇಳಿದರೆ ಕರ್ತನೇ, ನಿನ್ನ ಮಕ್ಕಳು ಆತ್ಮದಲ್ಲಿ ಹುಟ್ಟಬೇಕಾಗಿದೆಯಲ್ಲ, ಆತ್ಮದಲ್ಲಿ ಹುಟ್ಟಿಸು ಪವಿತ್ರಾತ್ಮನೇ. ಆತ್ಮವನ್ನು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ಗೊತ್ತಾಗಲ್ಲ ಎಂದು ಹೇಳಿದರೆ ಕರ್ತನೇ, ಆ ಪವಿತ್ರಾತ್ಮನು, ಪವಿತ್ರಾತ್ಮನ ಚಲನೆಯಿಂದ ಒಬ್ಬೊಬ್ಬರು ತುಂಬಲ್ಪಳ್ಳಿ, 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 ತುಂಬಲ್ಪಳ್ಳಿ. ಪಾಪದ ಪಾಲಿಗೆ ಸತ್ತು ನೀರಿಗೆ ಬದುಕಲಿಕ್ಕಾಗಿ ಪವಿತ್ರಾತ್ಮನ ಬೇಕಪ್ಪ, ಪವಿತ್ರಾತ್ಮನ ತುಂಬಿಸಪ್ಪ. ನಿನ್ನ ಮಕ್ಕಳು ಅಲ್ಪವಾಗಿ ಬದುಕಬೇಕು, ಹೇಳಿದಂತೆ ನಡೆಯಬೇಕು. ರೋಗಿಯೆಲ್ಲ ರೋಗಗಳನ್ನು ಸೌಖ್ಯ ಮಾಡುವರಾಗಿ ಮಾರ್ಪಡಬೇಕು, ಸಾಲಗಾರಲ್ಲ ಸಾಲ ಕೊಡುವರಾಗಿ ಮಾರ್ಪಡಬೇಕು, ಅಲ್ಪವ ನೋಡುವ ಮಾಡುವರಾಗಿ ಮಾರ್ಪಡಬೇಕು. ಅಭಿಷೇಕದಾತ್ಮನು, ಅಭಿಷೇಕದಾತ್ಮನು, ಅಗ್ನಿ ಆತ್ಮನು ಮಕ್ಕಳು ಚಲಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ದೇವರೇ, ಕೇಳಿಕೊಂಡವರ ಮೇಲೆ ನಿಶ್ಚಯವಾಗಿ ಆಸೆ ಪಡುವರನ್ನು ತುಂಬಿಸುವರು ನೀವು. ದೇವರೇ, ಸಪ್ಪಳ ಕೇಳಿಸುವುದು ನೀವು, ಆದರೆ ಅದು ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅಂತ ನೀವು ಹೇಳಿದ್ದೀರಾ. ಅದೇ ತರ ಆಸೆ ಪಟ್ಟವರ ಮೇಲೆ ಎಲ್ಲಿಂದ ಬಂದಿದೆಯೋ ಎಲ್ಲಿಂದ ಹೋಗಿದೆಯೋ ಗೊತ್ತಿಲ್ಲ, ಆದರೆ ಆತ್ಮ ಒಬ್ಬೊಬ್ಬರ ಮೇಲೆ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆತ್ಮ ದೇವರ ಎಲ್ಲಿಂದ ಬಂದ್ರು ಎಲ್ಲಿ ಹೋಯ್ತು ಗೊತ್ತಿಲ್ಲ, ತುಂಬಿಸುಗರ್ತದೆ, ಒಬ್ಬೊಬ್ಬರ ಮೇಲೆ ತುಂಬಿಸುಗರ್ತದೆ. ನನ್ನ ಸಹೋದರೆಲ್ಲರೂ ತುಂಬಲ್ಪಡಲಿ, ಸಹೋದರೆಲ್ಲ ತುಂಬಲ್ಪಡಲಿ. ಸಹೋದರ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ದೇವರ ಆತ್ಮನ ತುಂಬಿಸಲಿ, 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 ತುಂಬಿಸಲಿ. ದೇವರ ಸಹೋದರಿಯರು ಎಲ್ಲರ ಮೇಲೂ ಕೂಡ ತುಂಬಿಸುಗರ್ತನೆ, ತುಂಬಿಸುಗರ್ತನೆ, ತುಂಬಿಸುಗರ್ತನೆ. ವಾಕ್ಯದಲ್ಲಿ ನೆಲೆಗೊಳ್ಳುವ ಹಾಗೆ, ವಾಕ್ಯವನ್ನು ನಡೆಸುವ ಹಾಗೆ, ಸತ್ಯಕ್ಕೆ ಬದುಕುವ ಹಾಗೆ, ಒಂದು ಪಾಪಕ್ಕೊಂದು ಶಾಪಕ್ಕೂ ಹೋಗದೆ ಪರಲೋಕ ರೋಜ ಎದುರು ನೋಡಿ ಬದುಕುವರಾಗಿ ಲೋಕದಲ್ಲಿ ಬದುಕಿರುವ ಕಾಲ ದೇವರ ಮಹತ್ತಾದ ಅದ್ಭುತ ಕಾರ್ಯ ಸೂಚಕ ಕಾರ್ಯ ಮತ್ತೊಬ್ಬರಿಗೆ ತೋರಿಸುವರಾಗಿ ಎಲ್ಲರನ್ನು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ನಮ್ಮದೆಲ್ಲಿದ್ದು ಬಂದದಕ್ಕಾಗಿ ಸ್ತೋತ್ರ, ನೀವು ಕಾರ್ಯ ಮಾಡಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.